ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನೋಡೋದಾದರೆ ಎನ್ವೈರನ್ಮೆಂಟಲ್ ಮತ್ತು ಎಕೋಸಿಸ್ಟಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಟಾಪ್ 100 ಕ್ವಶನ್ಸ್ಗಳು ಇದಾಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು. ಎನ್ವೈರನ್ಮೆಂಟಲ್ ಆ್ಯಂಡ್ ಎಕೋಸಿಸ್ಟಮ್ಗೆ ಸಂಬಂಧಪಟ್ಟಂಥ MCQಸ್ಗಳು. ಸೊ ಫಸ್ಟ್ ಕ್ವಶನ್ ನಾವು ನೋಡೋದಾದ್ರೆ ಸ್ನೇಹಿತರೆ ಈ ರೀತಿ ಇದೆ. ಆಹಾರ ಸರಪಳಿ ಮತ್ತು ಪರಿಸರ ವ್ಯವಸ್ಥೆಯ ಮೂಲಕ ಶಕ್ತಿಯ ಹರಿವಿನ ಕುರಿತು ಕೆಲವು ಹೇಳಿಕೆಗಳನ್ನು ಕೆಳಗೆ ನೀಡಲಾಗಿದೆ. ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಫಸ್ಟ್ ಆಪ್ಷನ್ ಹೀಗಿದೆ: ಒಂದೇ ಜೀವಿ ಹಲವಾರು ಟ್ರಾಪಿಕ್ ಹಂತಗಳಲ್ಲಿ ಆಹಾರವನ್ನು ನೀಡಬಹುದು. ಆ್ಯಂಡ್ ನೆಕ್ಸ್ಟು, ಆಹಾರ ಜಾಲಗಳು 2 ಅಥವಾ ಹೆಚ್ಚಿನ ಆಹಾರ ಸರಪಳಿಗಳನ್ನು ಒಳಗೊಂಡಿರುತ್ತದೆ. ಒಂದು ಜೀವಿಯು ಆಹಾರವನ್ನು ನೀಡುವ ಟ್ರಾಪಿಕ್ನ ಮಟ್ಟ ಕಡಿಮೆ ಇದ್ದಷ್ಟು ಅದು ಕಡಿಮೆ ಶಕ್ತಿಯನ್ನು ಹೊಂದಿರುತ್ತದೆ. ಆಪ್ಷನ್ ಡಿ ಹೀಗಿದೆ: ಉತ್ಪಾದಕರಲ್ಲದ ಎಲ್ಲ ಜೀವಿಗಳು ಗ್ರಾಹಕರು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಇಲ್ಲಿ ತಪ್ಪಾದಂತಹ ಹೇಳಿಕೆ ಯಾವುದಂತ ಹೇಳಿದರೆ, ಒಂದು ಜೀವಿಯು ಆಹಾರವನ್ನು ನೀಡುವ ಟ್ರಾಪಿಕದ ಮಟ್ಟ ಕಡಿಮೆ ಇದ್ದಷ್ಟು ಅದು ಕಡಿಮೆ ಶಕ್ತಿನ ಹೊಂದಿರುತ್ತೆ ಅಂತಕ್ಕಂಥದ್ದು ತಪ್ಪಾಗಿರುತ್ತೆ. ಸೊ ಟ್ರಾಪಿಕ್ನ ಮಟ್ಟ ಜಾಸ್ತಿ ಆದಷ್ಟು ಕಡಿಮೆ ಶಕ್ತಿನ ಹೊಂದಿರತಕ್ಕಂಥದ್ದು. ಸೊ ಟ್ರಾಪಿಕ್ ಮಟ್ಟ ಕಡಿಮೆ ಇದ್ದಷ್ಟು ಅದು ಕಡಿಮೆ ಶಕ್ತಿನ ಹೊಂದಿರ್ತದೆ ಅಂತಕ್ಕಂಥದ್ದು ತಪ್ಪಾಗಿರುತ್ತೆ. ಸೊ ಇಲ್ಲಿ ಕಡಿಮೆ ಟ್ರಾಪಿಕ್ ಮಟ್ಟ ಇದ್ದರೆ ಹೆಚ್ಚು ಶಕ್ತಿ ಇರುತ್ತೆ, ಹೆಚ್ಚು ಟ್ರಾಪಿಕ್ನ ಮಟ್ಟ ಇದ್ದರೆ ಕಡಿಮೆ ಶಕ್ತಿನ ಹೊಂದಿರತಕ್ಕಂಥದ್ದು. ಇನ್ನು ಎರಡನೇ ಪ್ರಶ್ನೆ ನೋಡೋದಾದ್ರೆ, ಅದರೊಂದಿಗೆ ಅಜೀವಿಕ ಘಟಕದ ಪರಸ್ಪರ ಕ್ರಿಯೆಯನ್ನು ಯಾವ ಕ್ರಿಯೆ ತೋರಿಸುತ್ತದೆ, ಯಾವ ಹೇಳಿಕೆ ತೋರಿಸುತ್ತದೆ? ಆಪ್ಷನ್: ಹೊಳಗೆ ನುಗ್ಗುವ ಟ್ಯಾಪ್ ನೀರು, ಮಣ್ಣಿನಲ್ಲಿ ಬಿಲ ಮಾಡುವ ಎರೆಹುಳು, ಆಹಾರಕ್ಕಾಗಿ ಪರಸ್ಪರ ಹೋರಾಡುವ 2 ಪಕ್ಷಿಗಳು, ಮಿಡತೆಯನ್ನು ತಿನ್ನುವ ಕಪ್ಪೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಹೀಗಿದೆ: ಜೈವಿಕ ಘಟಕದೊಂದಿಗೆ ಅಜೈವಿಕ ಘಟಕ. ಸೊ ಇಲ್ಲಿ ಜೈವಿಕ ಮತ್ತು ಅಜೈವಿಕ ಎರಡೂ ಸಹ ಇಲ್ಲಿ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು. ಹೊಳೆಗೆ ನುಗ್ಗುವ ಟ್ಯಾಪ್ ಅಂತಕ್ಕಂಥದ್ದು ಏನಿದೆ, ಇದು ಬಂದು ಎರಡು ಸಹ ಹೊಳೆ ಮತ್ತು ಟ್ಯಾಪ್ನ ನೀರು ಎರಡು ಬಂದು ಅಜೀವಿಕ ಬರುತ್ತೆ. ಆಹಾರಕ್ಕಾಗಿ ಪರಸ್ಪರ ಹೋರಾಡುವ 2 ಜೀವಿಗಳು ಅಂತ ಹೇಳಿದಾಗ ಎರಡು ಬಂದು ಜೀವಿಗಳಾಗ್ತವೆ, ಅಂದರೆ 2 ಪಕ್ಷಿಗಳು ಅಂತ ಹೇಳಿದ್ರೆ 2 ಜೀವಿಗಳು ಅನ್ಸ್ಕೊಳ್ಳುತ್ತೆ. ಮಿಡತೆಯನ್ನು ತಿನ್ನುವ ಕಪ್ಪೆ ಅಂತ ಹೇಳಿದಾಗ ಮಿಡತೆ ಪ್ಲಸ್ ಕಪ್ಪೆ ಎರಡೂ ಸಹ ಜೈವಿಕಕ್ಕೆ ಬರ್ತಕ್ಕಂಥದ್ದು. ಬಟ್ ಇಲ್ಲಿ ಜೈವಿಕ ಘಟಕದೊಂದಿಗೆ ಅಜೈವಿಕ ಘಟಕದ ಪರಸ್ಪರ ಕ್ರಿಯೆ ಅಂತ ಹೇಳಿದಾಗ ಅದು ಬಂದು ಮಣ್ಣಿನಲ್ಲಿ ಬಿಲ ಮಾಡುವ ಎರೆಹುಳು. ಆಪ್ಷನ್: ಮಣ್ಣಿನಲ್ಲಿ ಬಿಲ ಮಾಡುವ ಎರೆಹುಳು. ಇಟ್ ಮೀನ್ಸ್ ಮಣ್ಣು ಅಂತಕ್ಕಂಥದ್ದು ಒಂದು ಅಜೈವಿಕ ಘಟಕ, ಎರೆಹುಳು ಅಂತಕ್ಕಂಥದ್ದು ಒಂದು ಜೈವಿಕ ಘಟಕ. ಸೊ ಎರಡು ಪರಸ್ಪರ ಒಂದು ಇದನ್ನು ತೋರಿಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ಈ ರೀತಿ ಇದೆ: ದ ಫಾಲೋಯಿಂಗ್ ಈಸ್ ಅನ್ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ದಟ್ ಈಸ್ ಮ್ಯಾನ್ ಮೇಡ್ ಅಂತಕ್ಕಂಥದ್ದು. ಈ ಕೆಳಗಿನಲ್ಲಿ ಯಾವುದು ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆಯಾಗಿದೆ? ಸೊ ಬೆಳೆ ಕ್ಷೇತ್ರ, ಕೊಳ, ಅರಣ್ಯ, ಸರೋವರ. ಮಾನವ ನಿರ್ಮಿತ ಅಂತ ಹೇಳಿದಾಗ ಅಲ್ಲಿ ಬೆಳೆ ಕ್ಷೇತ್ರ ಬಂದು ಮಾನವ ನಿರ್ಮಿತ ಆಗಿರ್ತಕ್ಕಂಥದ್ದಾಗಿರುತ್ತೆ. ಬಿಕಾಸ್ ಕೊಳ, ಅರಣ್ಯ, ಸರೋವರ ಎಲ್ಲ ಅದು ನ್ಯಾಚುರಲ್ ಆಗಿ ಆಗಿರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ಹೇಳಿ ಆಪ್ಷನ್ ಎನ ಲಾಕನ್ನು ಮಾಡಬೇಕಾಗುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಬೆಳೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ, ವಾಟ್ ಈಸ್ ದ ಪ್ರೊಸೆಸ್ ಆಫ್ ಅಕ್ಯುಮುಲೇಷನ್ ಆಫ್ ಕೆಮಿಕಲ್ಸ್ ಇನ್ ಹೈಯರ್ ಟ್ರಾಪಿಕ್ ಲೆವೆಲ್ಸ್ ಕಾಲ್ಡ್? ಹೆಚ್ಚಿನ ಟ್ರಾಪಿಕ್ ಮಟ್ಟದಲ್ಲಿ ರಾಸಾಯನಿಕಗಳ ಸಂಗ್ರಹಣೆ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಜೈವಿಕ ಆಕ್ಸಿಡೀಕರಣ, ಜೈವಿಕ ಕಡಿತ, ಜೈವಿಕ ವರ್ಧನೆ, ಜೈವಿಕ ಪರಿಹಾರ. ಹೆಚ್ಚಿನ ಟ್ರಾಪಿಕ್ ಮಟ್ಟದಲ್ಲಿ ಅಂತ ಹೇಳಿದ್ರೆ ಕೆಳಗಡೆ ಒಂದು ಬರುತ್ತೆ, ಯಾವುದು ಹಸಿರು ಸಸ್ಯಗಳು ಬರುತ್ತೆ. ಅದಾದ ನಂತರ ಹಸಿರು ಸಸ್ಯಗಳನ್ನ ತಿಂತಕ್ಕಂಥ ಒಂದು ಇದು ಬರುತ್ತೆ. ಅದಾದ ನಂತರ ಹೀಗೆ ಟ್ರಾಪಿಕ್ನ ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಆಪ್ಷನ್ ಸಿ ಜೈವಿಕ ವರ್ಧನೆ, ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್. For green plant tissues undergoing photosynthesis, dash is a waste product. ದ್ಯುತಿಸಂಶ್ಲೇಷಣೆಗೆ ಒಳಗಾಗುವ ಹಸಿರು ಸಸ್ಯ ಅಂಗಾಂಶಗಳಿಗೆ ಡ್ಯಾಶ್ ಒಂದು ತ್ಯಾಜ್ಯ ಉತ್ಪನ್ನವಾಗಿದೆ. ಸೊ ಡ್ಯಾಶ್ ಒಂದು ತ್ಯಾಜ್ಯ ಉತ್ಪನ್ನವಾಗಿದೆ ಅಂತ ಕೊಟ್ಟರೆ, ತ್ಯಾಜ್ಯ ಉತ್ಪನ್ನ ಏನಕ್ಕಾಗಿದೆ ಅಂತ ಹೇಳಿದ್ರೆ ಅದು ಹಸಿರು ಸಸ್ಯಗಳಿಗೆ ಅದು ತ್ಯಾಜ್ಯ ಉತ್ಪನ್ನ ಆಗಿರ್ತಕ್ಕಂಥ. ಸೊ ಎಲ್ಲರಿಗೂ ಅಂತಂದಕ್ಕೆ ಅರ್ಥ ತಗೊಳ್ಬಾರ್ದು. ಇಲ್ಲಿ ಹಸಿರು ಸಸ್ಯಕ್ಕೆ ತ್ಯಾಜ್ಯ ಇಟ್ ಮೀನ್ಸ್ ಬೇಡದೇ ಇರ್ತಕ್ಕಂಥ ಒಂದು ಉತ್ಪನ್ನ ಯಾವುದು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಆಮ್ಲಜನಕ, ಯೂರಿಯಾ, ಇಂಗಾಲದ ಡೈಆಕ್ಸೈಡ್, ಅಮೋನಿಯಾ ಅಂತ ಕೊಟ್ಟಿದೆ. ನೋಡಿ ಸ್ನೇಹಿತರೆ, ಆಮ್ಲಜನಕ ಅಂತಕ್ಕಂಥ ಇದೆಯೋ ದ್ಯುತಿಸಂಶ್ಲೇಷಣಾ ಕ್ರಿಯೆಯಲ್ಲಿ ಈ ಒಂದು ಹಸಿರು ಸಸ್ಯಗಳು ಇಂಗಾಲ ಡೈಆಕ್ಸೈಡನ್ನು ಬಳಸಿಕೊಂಡು ದ್ಯುತಿಸಂಶ್ಲೇಷಣಾ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತೇವೆ, ಹೌದಲ್ವಾ? ಸೊ ಅದೇ ರೀತಿ ಯೂರಿಯಾ, ಇಂಗಾಲದ ಡೈಆಕ್ಸೈಡ್, ಅಮೋನಿಯಾ ಇದೆಲ್ಲ ಸಹ ಹಸಿರು ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಪೋಷಕಾಂಶ ಅಂತ ಹೇಳಬಹುದಾಗುತ್ತೆ. ಬಟ್ ಇಲ್ಲಿ ಆಮ್ಲಜನಕ ಅಂತಕ್ಕಂಥದ್ದು ಹಸಿರು ಸಸ್ಯಗಳಿಗೆ ಬೇಡದೇ ಇರ್ತಕ್ಕಂಥ ಒಂದು ಉತ್ಪನ್ನವಾಗಿರುತ್ತೆ, ಪ್ರಾಡಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಎ ಆಮ್ಲಜನಕ, ಆಕ್ಸಿಜನ್ ಅಂತಕ್ಕಂಥದ್ದು.
ಇನ್ನು ಮುಂದಿನ ಪ್ರಶ್ನೆ ಸ್ನೇಹಿತರೆ, ವಿಚ್ ಆಫ್ ದ ಫಾಲೋಯಿಂಗ್ ಚೇಂಜಸ್ ಇನ್ ಅವರ್ ಈಟಿಂಗ್ ಹ್ಯಾಬಿಟ್ಸ್ ವಿಲ್ ಹ್ಯಾವ್ ದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಆನ್ ಅವರ್ ಎನ್ವೈರನ್ಮೆಂಟ್? ನಮ್ಮ ಆಹಾರ ಪದ್ಧತಿಯಲ್ಲಿ ಈ ಕೆಳಗಿನ ಯಾವ ಬದಲಾವಣೆಗಳು ನಮ್ಮ ಪರಿಸರದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತವೆ? ಆಹಾರ ವ್ಯರ್ಥ ಮಾಡುವುದನ್ನು ನಿಲ್ಲಿಸುವುದು, ಮಾಂಸ ಮತ್ತು ಪ್ರಾಣಿ ಉತ್ಪನ್ನಗಳನ್ನು ತ್ಯಜಿಸುವುದು, ಸಂಸ್ಕರಿಸಿದ ಆಹಾರವನ್ನು ತಪ್ಪಿಸುವುದು. ಸೊ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನಂತ ಹೇಳಿದರೆ, ವಿಚ್ ಆಫ್ ದ ಫಾಲೋಯಿಂಗ್ ಚೇಂಜಸ್ ಇನ್ ಅವರ್ ಈಟಿಂಗ್ ಹ್ಯಾಬಿಟ್ಸ್ ವಿಲ್ ಹ್ಯಾವ್ ದ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಆನ್ ಅವರ್ ಎನ್ವೈರನ್ಮೆಂಟ್ ಅಂತಕ್ಕಂಥದ್ದು ಆಗಿದೆ. ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಯಾವ ಒಂದು ಬದಲಾವಣೆ ನಮ್ಮ ಪರಿಸರದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಬಿ, ಮಾಂಸ ಮತ್ತು ಪ್ರಾಣಿ ಉತ್ಪನ್ನಗಳನ್ನು ತ್ಯಜಿಸ್ತಕ್ಕಂಥದ್ದು. ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಸಸ್ಯವನ್ನು ಪ್ರಾಣಿ ತಿನ್ನುತ್ತೆ, ಹೌದಲ್ವಾ? ಸೊ ಪ್ರಾಣಿಗಳನ್ನು ಇನ್ನೊಂದು ಪ್ರಾಣಿ ತಿನ್ನುತ್ತೆ, ಸೊ ಇನ್ನೊಂದು ಪ್ರಾಣಿ ತಿಂತಾ ಹೋಗುತ್ತೆ. ಇಲ್ಲಿ ಏನಾದರೂ ತಿನ್ನಲಿಲ್ಲ, ಅದನ್ನು ಬಿಟ್ಬಿಟ್ರು ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಅಥವಾ ಪರಿಸರದಲ್ಲಿ ತುಂಬಾ ಪ್ರಾಣಿಗಳು ಮತ್ತು ಹುಳ ಉಪ್ಪಟೆಗಳು, ಕೀಟಗಳು ಈ ರೀತಿ ತುಂಬೋಗ್ತಾ ಇತ್ತು. ಸೊ ಹಾಗಾಗಿ ನಾವು ಅಂದ್ಕೊಳ್ತೀವಿ ಮಾಂಸವನ್ನು ತಿಂತಕ್ಕಂಥದ್ದು ಅಥವಾ ಪ್ರಾಣಿಯನ್ನು ಕೊಲೆ ಮಾಡ್ತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದು ಒಂದು ಕಡೆ ನಾವು ಯೋಚನೆ ಮಾಡೋದಾದರೆ, ಈ ಪ್ರಾಣಿ ಪಕ್ಷಿಗಳನ್ನು ಮತ್ತೊಂದು ಪ್ರಾಣಿ ಪಕ್ಷಿ ತಿನ್ನೋದನ್ನ ಪರಿಸರದ ಒಂದು ಸಮತೋಲನವನ್ನು ಕಾಪಾಡ್ತಕ್ಕಂಥದ್ದು ಸಹ ಇದೆ. ಸೊ ಎಲ್ಲ ಫುಲ್ ಬರೀ ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು ಈ ರೀತಿ ನಾವು ನೋಡ್ತಾ ಹೋದಾಗ ಅದು ಹೆಚ್ಕೊಳ್ತಾ ಹೋದಾಗ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಮಾಂಸ ಮತ್ತು ಪ್ರಾಣಿ ಉತ್ಪನ್ನ ತ್ಯಜಿಸೋದ್ರಿಂದ ಒಂದು ದೊಡ್ಡ ಪರಿಣಾಮವನ್ನು ಬೀರಬಹುದು ಪರಿಸರದ ಮೇಲೆ ಅಂತಕ್ಕಂಥದ್ದು ಒಂದು ಬೆಸ್ಟ್ ಅಂತ ಹೇಳಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ದ ಮೋಸ್ಟ್ ವೈಡ್ ಸ್ಪ್ರೆಡ್ ಫಾರೆಸ್ಟ್ ಇನ್ ಇಂಡಿಯಾ ಆರ್ ಆಫ್ ವಾಟ್ ಟೈಪ್? ಭಾರತದಲ್ಲಿ ಅತ್ಯಂತ ವ್ಯಾಪಕವಾದ ಕಾಡುಗಳು ಯಾವ ಪ್ರಕಾರಕ್ಕೆ ಸೇರಿವೆ? ಟ್ರಾಪಿಕಲ್ ಡಿಸಿಡಿಯಸ್ ಫಾರೆಸ್ಟ್ ಅಂತ ಹೇಳ್ತೀವಿ. ಆಪ್ಷನ್ ಎ, ಉಷ್ಣವಲಯದ ಪತನಶೀಲ ಕಾಡುಗಳು. ಆಪ್ಷನ್ ಎ. ಪರಿಸರ ಶಿಕ್ಷಣದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಪರಿಸರ ಶಿಕ್ಷಣವು ಮುಂದಿನ ಪೀಳಿಗೆಯನ್ನು ಅಭಿವೃದ್ಧಿಶೀಲ ಪರಿಸರ ಸಮಸ್ಯೆಗಳನ್ನು ಪರಿಹರಿಸಲು ಸೂಕ್ತ ಕಾರ್ಯತಂತ್ರಗಳನ್ನು ಯೋಜಿಸಲು ಸಿದ್ಧಪಡಿಸುತ್ತದೆ. ಪರಿಸರ ಶಿಕ್ಷಣವು ನಿರ್ದಿಷ್ಟ ದೃಷ್ಟಿಕೋನ ಅಥವಾ ಕ್ರಮವನ್ನು ಪ್ರತಿಪಾದಿಸುವುದಿಲ್ಲ. ಪೀಳಿಗೆಗೆ ಮಾತ್ರ ಪರಿಸರ ಮತ್ತು ಜಾಗತಿಕ ಮಟ್ಟದಲ್ಲಿ ಸುಸ್ಥಿರ ಮತ್ತು ನೈತಿಕ ಅಭಿವೃದ್ಧಿಗಾಗಿ ಶಿಕ್ಷಣವಾಗಿ ವಿಕಸನಗೊಳ್ಳುತ್ತಿದೆ. ಸೊ ನೋಡಿ ಸ್ನೇಹಿತರೆ, ಪರಿಸರ ಶಿಕ್ಷಣದಲ್ಲಿ ಬಂದಿರತಕ್ಕಂಥ ಹೇಳಿಕೆ ಯಾವ ಹೇಳಿಕೆ ತಪ್ಪಾಗಿರ್ತಕ್ಕಂಥದ್ದು ಅನ್ನೋದು ಪ್ರಶ್ನೆ ಆಗಿದೆ. ಪರಿಸರ ಶಿಕ್ಷಣ ಅಂತ ಹೇಳಿದಾಗ ಅದು ಮುಂದಿನ ಪೀಳಿಗೆಯನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಆಗಿರುತ್ತೆ. ಪರಿಸರ ಸಮಸ್ಯೆಗಳನ್ನು ಬಗೆಹರಿಸಲು ಮತ್ತೆ ಸೂಕ್ತ ಕಾರ್ಯಕ್ರಮಗಳನ್ನ ಯೋಜನೆಯನ್ನು ಸಿದ್ಧಪಡಿಸ್ತಕ್ಕಂಥದ್ದು ಸಹ ಒಂದು ಪರಿಸರ ಶಿಕ್ಷಣದ ಒಂದು ಉದ್ದೇಶ. ಅಂಡ್ ಪರಿಸರ ಶಿಕ್ಷಣ ನಿರ್ದಿಷ್ಟ ದೃಷ್ಟಿಕೋನ ಅಥವಾ ಕ್ರಮವನ್ನ ಪ್ರತಿಪಾದಿಸುವುದಿಲ್ಲ. ಇಟ್ ಮೀನ್ಸ್ ಪರಿಸರ ಒಂದೇ ಒಂದು ನಿರ್ದಿಷ್ಟ ದೃಷ್ಟಿಕೋನದಲ್ಲ, ಆಲ್ಮೋಸ್ಟ್ ಎಲ್ಲಾನು ಸುತ್ತಿ ಬೆಳೆಸಿ ಎಲ್ಲಾನು ಇನ್ಕ್ಲೂಡ್ 360 ಡಿಗ್ರಿ ಅಂತ ಹೇಳ್ತೀವೋ, ಸೊ ಆ ರೀತಿ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಪರಿಸರ ಶಿಕ್ಷಣವು ಯುವ ಪೀಳಿಗೆಗೆ ಮಾತ್ರ ಅತ್ಯಗತ್ಯ ಅಂತಕ್ಕಂಥದ್ದು ಏನು ಕೊಟ್ಟಿದ್ರು, ಇದು ತಪ್ಪಾಗುತ್ತೆ. ಬಿಕಾಸ್ ಪರಿಸರ ಶಿಕ್ಷಣ ಅಂತಕ್ಕಂಥದ್ದು ಮಾತ್ರ ಅಲ್ಲ, ಇವಾಗಿನ ಜನರೇಷನ್ ಏನಿದೆಯೋ ಅವ್ರಿಗೂ ಸಹ ಬೇಕಾಗುತ್ತೆ. ಅಂಡ್ ಮುಂದೆ ಬರ್ತಕ್ಕಂಥವ್ರಿಗೂ ಸಹ ಅದರ ಅವಶ್ಯಕತೆ ಇದೆ. ಬಿಕಾಸ್ ಇವತ್ತಿನ ಪರಿಸರ ನಾವು ನೀಟಾಗಿ ನೋಡ್ಕೊಂಡ್ರೆ ಅಲ್ವಾ ಮುಂದಿನ ಒಂದು ಯುವ ಪೀಳಿಗೆಗೂ ಸಹ ಅದನ್ನ ಮುಂದುವರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಪರಿಸರ ಶಿಕ್ಷಣ ಅಂತ ಯುವ ಪೀಳಿಗೆಗೆಲ್ಲ ಆಲ್ಮೋಸ್ಟ್ ಮಾನವ ಅಂತ ಹ್ಯೂಮನ್ ಅಂತ ಹೇಳಿದ್ರೆ ಎಲ್ಲರಿಗೂ ಸಹ ಬೇಕಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಒಂದು ಹೇಳಿಕೆ ತಪ್ಪಾಗಿರುತ್ತೆ. ಇನ್ನು ಆಪ್ಷನ್ ಡಿ ನೋಡಿದ್ರೆ ಪರಿಸರ ಶಿಕ್ಷಣವು ಸ್ಥಳೀಯ ಮತ್ತು ಜಾಗತಿಕ ಮಟ್ಟದಲ್ಲಿ ಸುಸ್ಥಿರ ಹಾಗೂ ನೈತಿಕ ಶಿಕ್ಷಣವಾಗಿ ವಿಕಸನಗೊಳ್ಳುತ್ತೆ. ಅದು ಸಹ ಸರಿಯಾಗಿರ್ತಕ್ಕಂಥ ಒಂದು ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲ ಆನ್ಸರ್ ಆಪ್ಷನ್ ಸಿ ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ಇನ್ನು ನೆಕ್ಸ್ಟ್, ಪರಿಸರದ ಈ ಕೆಳಗಿನ ಯಾವ ಪರಿಕಲ್ಪನಾ ಕ್ಷೇತ್ರವು ವಸ್ತುವಿನ ಕನಿಷ್ಠ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದೆ? ಸೊ ಲಿಥೋಸ್ಪಿಯರ್, ಜಲಗೋಳ, ವಾತಾವರಣ, ಜೀವಗೋಳ. ನೋಡಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಈ ರೀತಿ ಇದೆ: ಪರಿಸರದ ಈ ಕೆಳಗಿನ ಯಾವ ಪರಿಕಲ್ಪನಾ ಕ್ಷೇತ್ರವು ವಸ್ತುವಿನ ಕನಿಷ್ಠ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದೆ? ಲಿಥೋಸ್ಪಿಯರ್ ಅಂತ ಹೇಳಿದಾಗ ಇವೊಂದು ಲಿಥೋಸ್ಪಿಯರ್ ಬೆಟ್ಟ, ಗುಡ್ಡ, ಪರ್ವತ, ಶಿಖರಗಳೇನು ಬರುತ್ತೋ ಅದೆಲ್ಲ ಲಿಥೋಸ್ಪಿಯರ್ ಬರುತ್ತೆ. ಜಲಗೋಳ ಅಂದಾಗ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಸಮುದ್ರ ಇದೆಲ್ಲ ನೀರಿಂದ ಏನು ಬರುತ್ತೋ ಜಲಗೋಳ ಅಂತ ಹೇಳ್ತೀವಿ. ಇನ್ನು ಜೀವಗೋಳ ಅಂತ ಹೇಳಿದಾಗ ಜೀವಿಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಜೈವಿಕ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ವಾತಾವರಣ ಅಂತ ಹೇಳಿದಾಗ ವಾತಾವರಣದಲ್ಲಿ ಯಾವುದೇ ಒಂದು ಅತಿ ಹೆಚ್ಚಿನ ಒಂದು ವಸ್ತುವನ್ನು ನಾವು ನೋಡ್ತಾ ಹೋಗಲ್ಲ.
ವಾತಾವರಣದಲ್ಲಿ ಇಟ್ ಮೀನ್ಸ್ ಅಲ್ಲಿ ಗಾಳಿ ಮಳೆ ಗಾಳಿ ಅನಿಲಗಳನ್ನ ತುಂಬಿಕೊಂಡಿರ್ತಕ್ಕಂಥ ಒಂದು ವಾತಾವರಣ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಸಿನ ನಾವು ತಗೊಳ್ಬೇಕಾಗುತ್ತೆ. ಲಿಥೋಸ್ಫಿಯರ್ ಅಂದರೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಜಲಗೋಳ, ಜೀವಗೋಳ ಇಲ್ಲೆಲ್ಲ ತುಂಬ ಹೆಚ್ಚಿನ ಒಂದು ಇದು ಕಂಡು ಬರ್ತಕ್ಕಂಥದ್ದು ಕೆಪಾಸಿಟಿ ಇರುತ್ತೆ, ಮ್ಯಾಟರ್ ಆಫ್ ಕೆಪಾಸಿಟಿ ಫಾರ್ ಮ್ಯಾಟರ್ ಅಂತಕ್ಕಂಥದ್ದು. ಬಟ್ ವಾತಾವರಣ ಅಟ್ಮಾಸ್ಫಿಯರಲ್ಲಿ ನಮಗೆ ಗೊತ್ತಿರೋ ಹಾಗೆ ಅಟ್ಮಾಸ್ಫಿಯರ್ ಕಂಡು ಬರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಅಲ್ಲಿ ವಾತಾವರಣದ ಒಂದು ಆಕ್ಸಿಜನ್ ಆಗಿರೋದು, ನೈಟ್ರೋಜನ್, ಇಟ್ ಮೀನ್ಸ್ ಗ್ಯಾಸಸ್ಗಳು ಜಾಸ್ತಿ ಕಂಡು ಬರುತ್ತೆ ಹೊರತು ಬೇರೆ ಒಂದು ವಸ್ತುಗಳು ಸ್ಟೋರೇಜ್ ಅಂತ ಹೇಳಬಹುದು ಆಗಿರ್ತಕ್ಕಂಥ ವಸ್ತುಗಳಲ್ಲಿ ಇರೋದಿಲ್ಲ. ಸೊ ಆನ್ಸರ್ ಆಪ್ಷನ್ ಸಿ ವಾತಾವರಣ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ. ಅಕ್ಟೋಬರ್ 2000ರಲ್ಲಿ ರೂಪುಗೊಂಡ ವಿಶ್ವದ ಅತಿ ದೊಡ್ಡ ಸಮುದ್ರ ಸಂರಕ್ಷಿತ ಪ್ರದೇಶ ಯಾವುದು? ಬಿಕಾಸ್ ಇದು 2016 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ವಿಚ್ ವಾಸ್ ದ ಲಾರ್ಜೆಸ್ಟ್ ಮರೀನ್ ಪ್ರೊಟೆಕ್ಟೆಡ್ ಏರಿಯಾ ಇನ್ ದ ವರ್ಲ್ಡ್ ವಿಚ್ ವಾಸ್ ಫಾರ್ಮ್ಡ್ ಇನ್ ಅಕ್ಟೋಬರ್ 2016 ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಸಿ ಅಂಟಾರ್ಕ್ಟಿಕಾ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಜೈವಿಕ ವರ್ಧನೆಗೆ ಕಾರಣವೇನು? ಓಝೋನ್, ಆರ್ಗನೋಕ್ಲೋರೈಡ್, ಕಲ್ಲು ಹೂವು, ಪ್ರೋಟೀನ್. ಆನ್ಸರ್ ಆಪ್ಷನ್ ಬಿ ಆರ್ಗಾನೋಕ್ಲೋರೈಡ್. ಅಂದರೆ ಜೈವಿಕ ವರ್ಧನೆ ಅಥವಾ ಬಯೋಮ್ಯಾಗ್ನಿಫಿಕೇಶನ್ ಅಂದರೆ ಏನಂತ ನೋಡೋದಾದ್ರೆ ಸ್ನೇಹಿತರೆ ನೋಡಿ, ಜೈವಿಕ ಸಂವರ್ಧನೆ ಅಥವಾ ಜೈವಿಕ ವರ್ಧನೆ ಅಥವಾ ಜೈವಿಕ ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ. ಅಂದರೆ ಆಹಾರ ಸರಪಳಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಲಿಂಕ್ನೊಂದಿಗೆ DDT, ಪಾದರಸ, ಕ್ಯಾಡ್ಮಿಯಂ ಮುಂತಾದಂಥ ಒಂದು ವಿಷಕಾರಿ ವಸ್ತುವಿನ ಸಾಂದ್ರತೆಯು ಹೆಚ್ಚಳವಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾವೇನು DDTನ ಹಾಕ್ತೀವೋ ಅದು ಕೊಳಿತಕ್ಕಂಥದ್ದಲ್ಲ. ಸೊ ಅದು ನೀರನ್ನು ಸೇರುತ್ತೆ, ನೀರಿಂದ ಮೀನು ತಿನ್ನುತ್ತೆ, ಮೀನಿಂದ ಇವತ್ತು ಈಗಲ್ ತಿನ್ನುತ್ತೆ. ಸೊ ಈಗ ಒಂದಿಂದ ಒಂದು ಅದೇನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಟ್ರೋಪಿಕ್ನ ಲೆವೆಲ್ಸ್. ಸೊ ಆ ಟ್ರೋಪಿಕ್ನ ಲೆವೆಲ್ ಜಾಸ್ತಿ ಆಗುತ್ತೆ. ಈ ಒಂದು DDT ಆಗಿರೋದು, ಪಾದರಸ ಆಗಿರೋದು, ಕ್ಯಾಡ್ಮಿಯಂ ಆಗಿರೋದು, ವಿಷವಸ್ತು ಏನಿರುತ್ತೋ ಸೊ ಅದು ಸಹ ಹೆಚ್ಚಳ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಜೈವಿಕ ಸಂವರ್ಧನೆ ಅಥವಾ ಜೈವಿಕ ಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ. ಸೊ ಇದರ ಅಡಿಯಲ್ಲಿ ನಾವು DDT ನೋಡಬಹುದು, ಪಾದರಸ ನೋಡಬಹುದು, ಕ್ಯಾಡ್ಮಿಯಂ ನೋಡಬಹುದು, ಅಂಡ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆರ್ಗನೋಕ್ಲೋರೈಡ್ ಏನಿದೆ ಸೊ ಇದು ಸಹ ಈ ಒಂದು ಜೈವಿಕ ವರ್ಧನೆಗೆ ಬರ್ತಕ್ಕಂಥ. ಹಾಗಾಗಿ ನಿಮಗೆ ಇಲ್ಲಿ ಈ ಒಂದು DDT ಕೊಟ್ಟರು ಸಹ ನೀವು ಆನ್ಸರ್ ಮಾಡಬೇಕಾಗುತ್ತೆ, ಪಾದರಸ ಕೊಟ್ಟರು ಸಹ ಆನ್ಸರ್ ಮಾಡಬೇಕಾಗುತ್ತೆ, ಕ್ಯಾಡ್ಮಿಯಂ ಕೊಟ್ಟರು ಸಹ ಆನ್ಸರ್ ಮಾಡಬೇಕಾಗುತ್ತೆ, ಅಂಡ್ ಆರ್ಗನೋಕ್ಲೋರೈಡ್ ಕೊಟ್ಟರು ಸಹ ನೀವು ಆನ್ಸರ್ನ ಮಾಡಬೇಕಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ ಜೈವಿಕ ಸಂವರ್ಧನೆ ಅಥವಾ ಜೈವಿಕ ವರ್ಧನೆ ಅಥವಾ ಬಯೋಮ್ಯಾಗ್ನಿಫಿಕೇಶನ್. ಜಲಚರಗಳ ಆರೋಗ್ಯವನ್ನು ನಿರ್ಧರಿಸಲು ಈ ಕೆಳಗಿನ to determine the health of aquatic organisms which of the following declaration is calculated. ಸೊ ಕರಗಿದ ಆಮ್ಲಜನಕ, ಕರಗಿದ ಫ್ಲೋರಿನ್, ಕರಗಿದ ಮೀಥೇನ್, ಕರಗಿದ ಕ್ಯಾಲ್ಸಿಯಂ. ಸೊ ಇಲ್ಲಿ ಏನಂತ ಹೇಳಿದ್ರೆ ಜಲಚರಗಳ ಆರೋಗ್ಯ ಇಟ್ ಮೀನ್ಸ್ ಇಲ್ಲಿ ನಾವು ನೋಡ್ತಾ ಹೋದ್ರೆ ಎಲ್ಲ ಒಂದು ಪ್ರಾಣಿ ಪಕ್ಷಿಗಳು ಸಹ ಉಸಿರಾಟಕ್ಕೆ ಏನ್ ಬೇಕು, ಅದಕ್ಕೆ ಆಮ್ಲಜನಕ ಖಂಡಿತವಾಗ್ಲೂ ಬೇಕೇ ಬೇಕು. ಹಾಗಾದ್ರೆ ಜಲಚರ ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಏನ್ ಪ್ರಾಣಿಗಳಿದೆಯೋ ಅದಕ್ಕೆ ಯಾವ ರೀತಿಯ ಆಮ್ಲಜನಕ ಒದಗಿಸುತ್ತಾರೆ ಅನ್ನೋದು ಸಹ ಒಂದು ಸಲ ಪ್ರಶ್ನೆ ಬಂದಿತ್ತು. ಸೊ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಸಹ ಅದು ಮಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಎಲ್ಲದಕ್ಕೂ ಸಹ ಆಮ್ಲಜನಕ ಮೇನ್ ಆಗಿ ಬೇಕೇ ಬೇಕಾಗಿರ್ತಕ್ಕಂಥದ್ದು. ಸೊ ಹಾಗೆ ಇಲ್ಲಿ ಆನ್ಸರ್ ಆಪ್ಷನ್ ಎ ಕರಗಿದ ಆಮ್ಲಜನಕ ತಗೊಳ್ಳೋಣ. ಹಾಗಾದ್ರೆ ಜಲಚರ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅಥವಾ ಇರ್ತಕ್ಕಂಥ ಪಕ್ಷಿಗಳು ಬರಲ್ಲ ಪ್ರಾಣಿಗಳಿಗೆ ಯಾವ ರೀತಿಯ ಆಮ್ಲಜನಕ ಸಿಗುತ್ತೆ, ಎಲ್ಲಿಂದ ಸಿಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಈ ಒಂದು ಸಮುದ್ರದಲ್ಲಿ ಇರ್ತಕ್ಕಂಥ ಏನ್ ಸಸ್ಯಗಳಿರುತ್ತೋ ಆ ಸಸ್ಯಗಳು ಸಹ ಆಮ್ಲಜನಕವನ್ನ ಬಿಡುಗಡೆನ ಮಾಡ್ತಕ್ಕಂಥದ್ದಾಗಿರುತ್ತೆ. ಅದರಿಂದ ಈ ಒಂದು ಜಲಚರ ಪ್ರಾಣಿಗಳು ತಮ್ಮ ಒಂದು ಉಸಿರಾಟವನ್ನ ಮಾಡ್ತಕ್ಕಂಥದ್ದಾಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಬಂದು ಪರಿಸರ ವಿಜ್ಞಾನ ಎಂಬ ಪದವನ್ನು ಯಾರು ಸೃಷ್ಟಿಸಿದ್ದಾರೆ? ಹೂ ಹ್ಯಾಸ್ ಕಾಯಿನ್ಡ್ ದ ಟರ್ಮ್ ಎಕೋಲಜಿ? ಚಾರ್ಲ್ಸ್ ಡಾರ್ವಿನ್, ಯುಗೈನ್ಸ್ ವಾರ್ಮಿಂಗ್, ಯೂಸಿನ್ ಓಡಮ್, ಆಲ್ಸ್ಟ್ ಏಕೆಲ್ ಅಂತ ಕೊಟ್ಟಿದ್ದಾರೆ. ಪರಿಸರ ವಿಜ್ಞಾನ ಅಥವಾ ಎಕಾಲಜಿ ಅಂತಕ್ಕಂಥ ಒಂದು ಪದವನ್ನ ಸೃಷ್ಟಿ ಮಾಡ್ತಕ್ಕಂಥ ಜಾರಿಗೆ ತರ್ತಕ್ಕಂಥ ಅಂತ ಹೇಳಿದ್ರೆ ಅದು ಆಪ್ಷನ್ ಡಿ ಆಲ್ಸ್ ಹೆಕೆಲ್ ರವರಾಗಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಶಕ್ತಿ ವರ್ಗಾವಣೆ 10% ನಿಯಮವನ್ನು ನೀಡಿದವರು ಯಾರು? ದ 10% ಲಾ ಆಫ್ ಎನರ್ಜಿ ಟ್ರಾನ್ಸ್ಫರ್ ವಾಸ್ ಗಿವನ್ ಬೈ ಆಪ್ಷನ್ ಡಿ ರೇಮಂಡ್ ಲಿಂಡೆಮನ್ ಅಂತಕ್ಕಂಥವ್ರಾಗಿರ್ತಾರೆ, ಆಪ್ಷನ್ ಡಿ. ನೆಕ್ಸ್ಟ್, ಪರಿಸರ ವ್ಯವಸ್ಥೆಯಲ್ಲಿನ ವಿವಿಧ ಟ್ರೋಪಿಕ್ ಮಟ್ಟಗಳ ಮೂಲಕ ಶಕ್ತಿಯ ಹರಿವು ಯಾದೃಚ್ಛಿಕವಾಗಿರುತ್ತದೆ, ದ್ವಿಮುಖವಾಗಿರುತ್ತೆ. ಪ್ರತಿ ಹೆಚ್ಚಿನ ಟ್ರೋಪಿಕ್ ಮಟ್ಟದಲ್ಲಿ ಕಡಿಮೆ ಆಗುತ್ತದೆ, ಪ್ರತಿ ಹೆಚ್ಚಿನ ಟ್ರೋಪಿಕ್ ಮಟ್ಟದೊಂದಿಗೆ ಪ್ರೇರಿತವಾಗುತ್ತದೆ. ಸೊ ಪರಿಸರ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಟ್ರೋಪಿಕ್ ಮಟ್ಟಗಳ ಶಕ್ತಿಯ ಹರಿವು ಏನಾಗುತ್ತೆ ಅಂದ್ರೆ ಇಟ್ ಮೀನ್ಸ್ ಮೇಲೆ ಹೋಗ್ತಾ ಒಂದು ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ, ಪ್ರತಿ ಹೆಚ್ಚಿನ ಟ್ರೋಪಿಕ್ ಮಟ್ಟದಿಂದ ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ನೋಡೋದಾದ್ರೆ
ನೋಡಿ, ಉತ್ಪಾದಕನು ಅಂತ ಹೇಳಿದಾಗ ಅಲ್ಲಿ ಸಸ್ಯಗಳು ಬರ್ತವೆ, ಹೌದಲ್ವಾ? ಸಸ್ಯಗಳು ಈ ಒಂದು 10,000 ಯೂನಿಟ್ ಶಕ್ತಿಯನ್ನು ಹೊಂದಿದ್ರೆ ಅದಾದ ನಂತರ ಬರ್ತಕ್ಕಂಥ ಪ್ರಾಥಮಿಕ ಗ್ರಾಹಕರುಗಳೇನಿರ್ತೀವೋ ಇಟ್ ಮೀನ್ಸ್ ಸಸ್ಯಾಹಾರಿಗಳು ಅಂತ ಹೇಳ್ತೀವಲ್ವಾ, ಸೊ ಅವು 1,000 ಯೂನಿಟ್ ಅಷ್ಟು ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಆ ಒಂದು ಪ್ರಾಥಮಿಕ ಗ್ರಾಹಕವನ್ನು ತಿಂತಕ್ಕಂಥ ಅದು ಮೇಲ್ಗಡೆ ಬರ್ತಕ್ಕಂಥ ಪ್ರಾಣಿಗಳೇನಿರುತ್ತೋ ಅವು 100 ಯೂನಿಟ್ಗಳಷ್ಟು ಒಂದು ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ಅದಾದ ನಂತರ ಈ ಒಂದು ಪ್ರಾಣಿಗಳನ್ನ ತಿಂತಕ್ಕಂಥ ತೃತೀಯ ಗ್ರಾಹಕನ ಇರ್ತಾನೋ ಅವನು 10 ಯೂನಿಟ್ಗಳಷ್ಟು ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ಇಟ್ ಮೀನ್ಸ್ ಫಸ್ಟ್ ಏನು ಸಸ್ಯಗಳಿರ್ತಾವೋ ಅವು 10,000 ಅಷ್ಟು ಯೂನಿಟ್ ಶಕ್ತಿನ ಒಳಗೊಂಡಿದೆ ಅಂತ ಹೇಳಿದ್ರೆ ಅದ್ರ ಮೇಲ್ಗಡೆ ಬರ್ತಕ್ಕಂಥ ಫಾರ್ ಎಕ್ಸಾಂಪಲ್ ಹಸು ಆಗಿರ್ಬೋದು, ನರಿಗಳಾಗಿರ್ಬೋದು, ಅಥವಾ ಈ ಒಂದು ಕತ್ತೆ ಆಗಿರ್ಬೋದು, ಏನು ಸಸ್ಯಗಳನ್ನ ತಿಂತವೋ ಸೊ ಇವು 1,000 ಯೂನಿಟ್ ಅನ್ನ ಹೊಂದಿರ್ತಕ್ಕಂಥದ್ದು. ಸೊ ಇದನ್ನ ತಿಂತಕ್ಕಂಥ ಈ ಹಸುಗಳು, ಕುರಿ ಏನಿದೆ ಅದನ್ನ ತಿಂತಕ್ಕಂಥ ಇವ್ರು ಬರ್ತಕ್ಕಂಥದ್ದು 100. ಅದಾದ ನಂತರ ಲಾಸ್ಟ್ ಈಗ ಹುಲಿ, ಸಿಂಹ ಇರುತ್ತಲ್ವಾ, ಸೊ ಪ್ರಾಣಿ ಬರುತ್ತಲ್ಲ, ಸೊ ಅದೇನಾಗುತ್ತೆ 10 ಯೂನಿಟ್ಗಳಷ್ಟು ಈ ಒಂದು ಶಕ್ತಿಯನ್ನ ಪಡ್ಕೊಳ್ತಕ್ಕಂಥದ್ದಾಗಿದೆ. ಇಟ್ ಮೀನ್ಸ್ ಟಾಪಿಕ್ ಮಟ್ಟ ಮೇಲೆ ಹೋಗ್ತಾ 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 ಅದೊಂದು ಶಕ್ತಿಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಜೀವಿಯು ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುಗಳಿಂದ ದ್ರಾವಣ ರೂಪದಲ್ಲಿ ಪೋಷಕಾಂಶಗಳನ್ನು ತೆಗೆದುಕೊಳ್ಳುವ ಪೋಷಣೆಯ ಪ್ರಕಾರವನ್ನ ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಸತ್ತೋಗಿರ್ತಕ್ಕಂಥ ಏನ್ ಪ್ರಾಣಿ ಪಕ್ಷಿಗಳಿರ್ತವೋ ಆ ಒಂದು ಸತ್ತೋಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಂದ ಕೊಳೆಯುತ್ತಿರುವ ವಸ್ತುಗಳಿಂದ ದ್ರಾವಣ ರೂಪದಲ್ಲಿ ಪೋಷಕಾಂಶವನ್ನು ತೆಗೆದುಕೊಳ್ತಕ್ಕಂಥ ಪೋಷಣೆಯ ಪ್ರಕಾರವನ್ನು ಏನೆಂದು ಕರೆಯುತ್ತಾರೆ? ಸೊ ನಿಮ್ಗೆ ಗೊತ್ತಿರಬಹುದು, ಕೊಳೆ ತಿನ್ನಿಗಳು ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಹೇಳ್ಬೇಕಂತ ಹೇಳಿದ್ರೆ ನೀವು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ವಲ್ಚರ್ ಬರುತ್ತಲ್ವಾ. ಸೊ ವಲ್ಚರ್ ಏನಾಗುತ್ತೆ, ಸತ್ತಂತ ಪ್ರಾಣಿಗಳಲ್ಲಿ ತನ್ನ ಒಂದು ಆಹಾರವನ್ನು ತೆಗೆದುಕೊಳ್ತಕ್ಕಂಥದ್ದಾಗಿರ್ಬೋದು. ಈಗ ಸತ್ತೋಗಿರ್ತಕ್ಕಂಥ ಹುಳ ಬಿದ್ದು ಸೊ ಅದು ಪೋಷಣೆಯನ್ನು ತಗೊಳ್ತಲ್ಲ, ಸೊ ಅಂಥದ್ದೆಲ್ಲ ಪೋಷಣೆ ನಾವು ಸಾಫ್ರೋಫೈಟಿಕ್ ಪೋಷಣೆ ಅಂತ ಕರಿತೀವಿ. ಸೊ ಆನ್ಸರ್ ಆಪ್ಷನ್ ಡಿ, ಸತ್ತೋಗಿರ್ತಕ್ಕಂಥ ಒಂದು ಪ್ರಾಣಿ ಪಕ್ಷಿಗಳಲ್ಲಿ ಆಹಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ರೀತಿಯಾಗಿರುತ್ತೆ. ಅಂಡ್ 17ನೇ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನಲ್ಲಿ ಯಾವುದು ಆಹಾರ ಸರಪಳಿಯ 3ನೇ ಟ್ರೋಪಿಕ್ ಮಟ್ಟದಲ್ಲಿದೆ? ಉತ್ಪಾದಕರು, ಉನ್ನತ ಗ್ರಾಹಕರು, ದ್ವಿತೀಯ ಗ್ರಾಹಕರು, ಪ್ರಾಥಮಿಕ ಗ್ರಾಹಕರು. ಸೊ ನೋಡ್ತಾ ಹೋದಾಗೆ ಫಸ್ಟ್ ಬರ್ತಕ್ಕಂಥದ್ದು ಯಾವುದು? ಉತ್ಪಾದಕರು ಫಸ್ಟ್ ಮಟ್ಟ ಬರುತ್ತೆ, ಅದಾದ ನಂತರ ಪ್ರಾಥಮಿಕರು ಬರ್ತಾರೆ, ಅದಾದ ನಂತರ ದ್ವಿತೀಯ ಗ್ರಾಹಕರು ಬರ್ತಕ್ಕಂಥದ್ದು. ಸೊ 3ನೇ ಮಟ್ಟ ಅಂತ ಹೇಳಿದ್ರೆ ಆಪ್ಷನ್ ಸಿ, ದ್ವಿತೀಯ ಗ್ರಾಹಕರು. ನೆಕ್ಸ್ಟ್, ಸಣ್ಣ ಮಾಂಸಾಹಾರಿಗಳು ಅಥವಾ ದ್ವಿತೀಯ ಗ್ರಾಹಕರು ಡ್ಯಾಶ್ ಮಟ್ಟದಲ್ಲಿ ಬರುತ್ತಾರೆ. ನಾವು ಆಲ್ರೆಡಿ ಹೇಳಿದಾಗೆ ಟ್ರೋಪಿಕ್ ಮಟ್ಟದಲ್ಲಿ ನಾನು ಹೇಳ್ದ ಹಾಗೆ ಫಸ್ಟ್ ಬರ್ತಕ್ಕಂಥದ್ದು ಉತ್ಪಾದಕರಾಗಿರ್ತಾರೆ, ಅದಾದ ನಂತರ ಪ್ರಥಮ, ಅದಾದ ನಂತರ ದ್ವಿತೀಯ. ಸೊ ಅಲ್ಲಿಗೆ 3ನೇ ಮಟ್ಟದಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ ಎ. ಸೊ ಮುಂದಿನ ಪ್ರಶ್ನೆ ನೋಡಿದರೆ, ಗ್ರೀನ್ ಪ್ಲಾಂಟ್ಸ್ ಅಂಡ್ ಸರ್ಟನ್ ಬ್ಯಾಕ್ಟೀರಿಯಾ ಮ್ಯಾನುಫ್ಯಾಕ್ಚರ್ ದೇರ್ ಓನ್ ಫುಡ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ನ್ಯೂಟ್ರಿಷನ್ ಪ್ರೋಸೆಸ್ ಟು ದೇ ಅಡಾಪ್ಟ್ ಅಂತಕ್ಕಂಥದ್ದು. ಅಂದ್ರೆ ಹಸಿರು ಸಸ್ಯಗಳು ಮತ್ತು ಕೆಲವೊಂದು ಬ್ಯಾಕ್ಟೀರಿಯಾಗಳು ತಮ್ಮದೇ ಆದ ಆಹಾರವನ್ನ ತಾವೇ ತಯಾರಿಸಿಕೊಳ್ತವೆ. ಈ ಒಂದು ಕ್ರಿಯೆಯನ್ನ ಏನಂತ ಕರೀತಾರೆ? ಪರಾವಲಂಬಿ ಪೋಷಣೆ, ಆಟೋಟ್ರೋಪಿಕ್, ಸಾಫ್ಟೋಟ್ರೋಪಿಕ್ ಅಂಡ್ ಹ್ಯಾಲೋಜೋಯಿಕ್. ಸೊ ಆಲ್ರೆಡಿ ನೋಡಿದ ಹಾಗೆ ಸಾಫ್ಟೋಟ್ರೋಪಿಕ್ ಅಂತಕ್ಕಂಥದ್ದು ಪರಾವಲಂಬಿ ಪೋಷಣೆ ಅಂತಂದ್ರೆ ಬೇರೆ ಒಂದು ಇದನ್ನ ಅವಲಂಬಿತವಾಗಿರ್ತಕ್ಕಂಥದ್ದು, ಹಾಗಾಗಿ ಅದು ಬರೋದಿಲ್ಲ. ಇನ್ನ ಸಾಫ್ಟೋಟ್ರೋಪಿಕ್ ಆಲ್ರೆಡಿ ನೋಡಿದ್ವಿ. ಆಟೋಟ್ರೋಪಿಕ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತಕ್ಕಂಥ ಒಂದು ಗಿಡಗಳಾಗಿರ್ಬೋದು ಅಥವಾ ಬ್ಯಾಕ್ಟೀರಿಯಾಗಳಾಗಿರ್ಬೋದು. ಇಟ್ ಮೀನ್ಸ್ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾ ನಾವು ಆಟೋಟ್ರೋಪಿಕ್ ಅಂತ ಹೇಳ್ತೀವಿ. ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಇದರಲ್ಲಿ ಮೇನ್ ಆಗಿ ಬರ್ತಕ್ಕಂಥದ್ದು ಹಸಿರು ಸಸ್ಯಗಳು, ಅವು ಬೇರೆದ್ರ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಪರಿಸರ ವ್ಯವಸ್ಥೆಯ ಜೈವಿಕ ಅಂಶವಲ್ಲ? ಗ್ರಾಹಕ, ಉತ್ಪಾದಕ, ವಿಘಟಕ, ಹವಾಮಾನ. ಸೊ ಗ್ರಾಹಕ ಅಂತ ಹೇಳಿದಾಗ, ಉತ್ಪಾದಕ ಅಂತ ಹೇಳಿದಾಗ ಸಸ್ಯಗಳು ಬರ್ತವೆ, ಹಸಿರು ಸಸ್ಯಗಳು. ಅದಾದ ನಂತರ ಗ್ರಾಹಕ ಮತ್ತೆ ವಿಘಟಕರೆಲ್ಲ ಈ ಒಂದು ಸಸ್ಯಗಳ ಮತ್ತೆ ಪ್ರಾಣಿಗಳನ್ನ ಅವಲಂಬಿಸಿರ್ತಕ್ಕಂಥ ಜೈವಿಕ ಅಂಶದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಹವಾಮಾನ ಅಂತಕ್ಕಂಥದ್ದು ಜೈವಿಕ ಆಗಿರೋದಿಲ್ಲ, ಬಿಕಾಸ್ ಅದು ಒಂದು ಉಸಿರಾಟವನ್ನ ಮಾಡಿಸ್ತಕ್ಕಂಥ ಒಂದು ಕ್ರಿಯೆ ಅದ್ರಲ್ಲಿ ನಡೆಯೋದಿಲ್ಲ. ಸೊ ಹಾಗಾಗಿ ಅದು ಹವಾಮಾನ ಅಂತಕ್ಕಂಥದ್ದು ಈ ಒಂದು ಅಜೈವಿಕ ಅಂಶ ಆಗಿರುತ್ತೆ, ಅಜೈವಿಕ. ಆನ್ಸರ್ ಆಪ್ಷನ್ ಬಿ, ಮಣ್ಣು ಆಗಿರ್ತಕ್ಕಂಥದ್ದು. ಕಪ್ಪೆ, ಕೀಟ, ಹೂವು ಎಲ್ಲ ಬಂದು ಈ ಒಂದು ಜೈವಿಕದಲ್ಲಿ ಬರ್ತಕ್ಕಂಥದ್ದು, ಮಣ್ಣು ಬಂದು ಅಜೈವಿಕ ಆಗಿರ್ತಕ್ಕಂಥದ್ದು.
ಸೊ ಈಗ ನೋಡ್ತಾ ಹೋದರೆ ವಾತಾವರಣ ಆರ್ದ್ರತೆ ಮತ್ತು ತಾಪಮಾನ, ಇಂಗಾಲದ ಡೈಆಕ್ಸೈಡ್ ಇದೆಲ್ಲ ಒಂದು ಅಜೈವಿಕದಲ್ಲಿ ಬರ್ತಕ್ಕಂಥದ್ದು. ಹಸಿರು ಸಸ್ಯಗಳು ಜೈವಿಕಕ್ಕೆ ಬರುತ್ತೆ. ಸೊ ಇದು ಜೈವಿಕ, ಈ ಮೂರು ಅಜೈವಿಕ. ಸೊ ಇಲ್ಲಿ ಆನ್ಸರ್ ಸ್ವಲ್ಪ ಇದಾಗಿದೆ. ಸೊ ಅಜೈವಿಕ ಅಂಶವಾಗಿದೆ ಅಂತ ಹೇಳಿದ್ರೆ, ಅಜೈವಿಕ ಅಂದರೆ ವಾತಾವರಣದ ಆರ್ದ್ರತೆ, ತಾಪಮಾನ, ಇಂಗಾಲದ ಡೈಆಕ್ಸೈಡ್ ಮೂರು ಸಹ ಅಜೈವಿಕಕ್ಕೆ ಬರ್ತಕ್ಕಂಥದ್ದು. ನೆಕ್ಸ್ಟ್, ಈ ಕೆಳಗಿನಲ್ಲಿ ಯಾವುದು ಪರಿಸರ ವ್ಯವಸ್ಥೆ ಅಜೀವಿಕ ಅಂಶವಾಗಿದೆ ಅಂತ ಕೇಳಿದ್ರೆ, ಸೊ ಅಜೀವಿಕ ಮೀನ್ಸ್ ಅದು ಜೀವ ಇಲ್ಲದೆ ಇರ್ತಕ್ಕಂಥದ್ದು. ಆಪ್ಷನ್ ಸಿ ಮಣ್ಣು ಆಗಿರುತ್ತೆ, ಹೌದಲ್ವಾ? ಸೊ ಆಪ್ಷನ್ ಸಿ ಮಣ್ಣು. ಆನ್ಸರ್ ಆಪ್ಷನ್ ಬಿ ಮಣ್ಣು ಆಗಿರ್ತಕ್ಕಂಥದ್ದು. ಕಪ್ಪೆ, ಕೀಟ, ಹೂವು ಎಲ್ಲ ಬಂದು ಈ ಒಂದು ಜೈವಿಕದಲ್ಲಿ ಬರ್ತಕ್ಕಂಥದ್ದು, ಮಣ್ಣು ಬಂದು ಅಜೈವಿಕ ಆಗಿರ್ತಕ್ಕಂಥದ್ದು. ಸೊ ನೀವು ನೋಡಿರುವ ಹಾಗೆ ಹಾವು ಹಾಲು ಕುಡಿಯುತ್ತೆ ಏನಾದರೆ ಅದು ತಪ್ಪು ಮಾಹಿತಿ. ಸುಮ್ಮನೆ ಜಸ್ಟ್ ಅದೊಂದು ಪಿಕ್ಚರ್ ಇದ್ರಲ್ಲಿ ತೋರಿಸ್ತಾ ಹೋಗ್ತಾರೆ. ಬಟ್ ಹಾವು ಅಂತಕ್ಕಂಥದ್ದು ಅದು ಮಾಂಸಾಹಾರಿ ಆಗಿರ್ತಕ್ಕಂಥದ್ದು, ಕಾರ್ನಿವರಸ್ ಅಂತ ಹೇಳ್ತೀವಿ. ಆಪ್ಷನ್ ಡಿ ಹಾವು ಮಾಂಸಾಹಾರಿ ಸರ್ವಭಕ್ಷಕ ಅಂತ ಹೇಳಿದರೆ ಇಟ್ ಮೀನ್ಸ್ ಸಸ್ಯಾಹಾರಿ ಅಥವಾ ಮಾಂಸಾಹಾರಿ ಎರಡೂ ಬರ್ತಕ್ಕಂಥದ್ದಲ್ಲ, ಅಥವಾ ಸಸ್ಯಾಹಾರಿನೂ ಬರ್ತಕ್ಕಂಥದ್ದಲ್ಲ. ಹಾವು ಅಂತಕ್ಕಂಥದ್ದು ಮಾಂಸಾಹಾರಿ ಪ್ರಾಣಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಆಹಾರ ಸರಪಳಿಯ ಎರಡನೇ ಟಾಪಿಕ್ ಮಟ್ಟ ಯಾವುದು? ಎಸ್. ಸೊ ನೋಡಿ ಸ್ನೇಹಿತರೆ, ಫಸ್ಟ್ ಹೇಳಿದಾಗ ಏನು ಬರುತ್ತೆ? ಫಸ್ಟು ಒಂದು ಉತ್ಪಾದಕರಲ್ಲಿ ಬರುತ್ತೆ. ಫಸ್ಟು ಇದು ಹೇಳ್ತಾ ಹೋದರೆ ಸಸ್ಯಗಳು ಬರುತ್ತೆ. ಹಸಿರು ಸಸ್ಯಗಳೇನಿದೆಯೋ ಅದು ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಅದೇ ರೀತಿ ಇಲ್ಲಿ ಫಸ್ಟು ಹುಲ್ಲು ಬರ್ತಕ್ಕಂಥದ್ದು, ಉತ್ಪಾದಕರು ಮೊದಲನೇ ಮಟ್ಟ. ಆ್ಯಂಡ್ ಇಲಿ ಏನಿದೆಯೋ ಇದು ಬರ್ತಕ್ಕಂಥದ್ದು ಎರಡನೇ ಮಟ್ಟ. ಹಾವು ಬಂದು 3, ಹಾವನ್ನ ತಿಂತಕ್ಕಂಥದ್ದು 4, ಹೌದಲ್ವಾ? ಸೊ ಹಾಗೆ ಆನ್ಸರ್ ಆಪ್ಷನ್ ಬಿ ಇಲಿ ಅಂತಕ್ಕಂಥದ್ದು ಇಲ್ಲಿ ಏನಾಗುತ್ತೆ? ಉತ್ತರ ಆಗುತ್ತೆ. ಇಟ್ ಮೀನ್ಸ್ ಸೆಕೆಂಡ್ ಟ್ರೋಪಿಕ್ ಲೆವೆಲ್ ಆಫ್ ದ ಫುಡ್ ಚೈನ್ ಅಂತಕ್ಕಂಥದ್ದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಸೂಟಬಲ್ ಫುಡ್ ಚೈನ್? ಈ ಕೆಳಗಿನಲ್ಲಿ ಯಾವುದು ಸೂಕ್ತವಾದ ಆಹಾರ ಸರಪಳಿ? ಸೊ ಫಸ್ಟ್ ಬರ್ತಕ್ಕಂಥದ್ದು ಉತ್ಪಾದಕರು, ಇಟ್ ಮೀನ್ಸ್ ಹಸಿರು ಸಸ್ಯಗಳು ಅಂತಕ್ಕಂಥದ್ದಾಗಿರುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದು ಮಾಂಸಾಹಾರಿ, ಹಸಿರು ಸಸ್ಯಗಳನ್ನ ತಿಂತಕ್ಕಂಥದ್ದು ಸಸ್ಯಾಹಾರಿ, ಅದಾದ ನಂತರ ಮಾಂಸಾಹಾರಿ. ಆಪ್ಷನ್ ಎ ಉತ್ಪಾದಕರು, ಉತ್ಪಾದಕರನ್ನ ತಿಂತಕ್ಕಂಥದ್ದು ಸಸ್ಯಾಹಾರಿ, ಸಸ್ಯಾಹಾರಿ ತಿಂತಕ್ಕಂಥದ್ದು ಮಾಂಸಾಹಾರಿ. ಹೂ ಆರ್ ದ ಪ್ರೈಮರಿ ಕನ್ಸ್ಯೂಮರ್ಸ್? ಪ್ರಾಥಮಿಕ ಗ್ರಾಹಕರು ಯಾರಂತ ಹೇಳಿದರೆ ಅಲ್ಲಿ ಬಂದು ಆಪ್ಷನ್ ಡಿ ಸಸ್ಯಾಹಾರಿ ಪ್ರಾಣಿಗಳಾಗಿರ್ತಕ್ಕಂಥದ್ದು. ಆಪ್ಷನ್ ಡಿ ಹರ್ಬಿವೋರಸ್, ಸಸ್ಯಾಹಾರಿಗಳು. ನೆಕ್ಸ್ಟ್, ಡಾಕ್ಟರ್ ಧ್ರುವ ಜ್ಯೋತಿ ಘೋಷ್ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಖಗೋಳಶಾಸ್ತ್ರ, ಬಂಗಾಳಿ ಸಾಹಿತ್ಯ, ಪರಿಸರ ವಿಜ್ಞಾನ ಆ್ಯಂಡ್ ರಾಜಕೀಯ. ಸೊ ಧ್ರುವ ಜ್ಯೋತಿ ಅಂತಕ್ಕಂಥವ್ರು ಬರ್ತಕ್ಕಂಥದ್ದು ಆಪ್ಷನ್ ಸಿ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥವ್ರು ಅವರಾಗಿರ್ತಾರೆ. ಹಾಗಾಗಿ ಆನ್ಸರ್ ನಾವು ಆಪ್ಷನ್ ಸಿನ ತಗೊಳ್ಬೇಕಾಗುತ್ತೆ, ಪರಿಸರ ವಿಜ್ಞಾನ, ಎಕಾಲಜಿ. ವಿಚ್ ಆಫ್ ದ ಫಾಲೋಯಿಂಗ್ ಪಾಪ್ಯುಲೇಷನ್ಸ್ ಆಸ್ ದ ಮೋಸ್ಟ್ ಪಾಪ್ಯುಲೇಷನ್ ಇನ್ ಅ ಫುಡ್ ಚೈನ್? ಈ ಕೆಳಗಿನ ಯಾವ ಜನಸಂಖ್ಯೆಯು ಆಹಾರ ಸರಪಳಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ? ದ್ವಿತೀಯ ಗ್ರಾಹಕ, ಪ್ರಾಥಮಿಕ ಗ್ರಾಹಕ, ವಿಘಟಕ, ಉತ್ಪಾದಕರು. ಸೊ ಆಪ್ಷನ್ ಡಿ ಉತ್ಪಾದಕರು. ಆಪ್ಷನ್ ಡಿ ಪ್ರೊಡ್ಯೂಸರ್ ಅಂದರೆ ಹಸಿರು ಸಸ್ಯಗಳು ಅಂತ ಏನು ಹೇಳ್ತೀವೋ ಅದು ಬರ್ತಕ್ಕಂಥದ್ದಾಗಿರುತ್ತೆ. ಅದಾದ ನಂತರ ಪ್ರಾಣಿಗಳಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಅವಾಗೆಲ್ಲ ಜನಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಮೇಯ್ನಾಗಿ ಬರ್ತಕ್ಕಂಥದ್ದು ಉತ್ಪಾದಕರಲ್ಲಿ ಜಾಸ್ತಿ ಒಂದು ಜನಸಂಖ್ಯೆ ಅಥವಾ ಜಾಸ್ತಿ ಒಂದು ಈ ಒಂದು ಪ್ರಾಡಕ್ಟ್ ಅಥವಾ ಸಸ್ಯಗಳು ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಗ್ರಾಹಕ ಮತ್ತು ದ್ವಿತೀಯ ಗ್ರಾಹಕ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾರೆ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೈಮರಿ ಕನ್ಸ್ಯೂಮರ್ ಆ್ಯಂಡ್ ಸೆಕೆಂಡರಿ ಕನ್ಸ್ಯೂಮರ್ ಇನ್ ದ ಫುಡ್ ಚೈನ್? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಾಥಮಿಕ ಗ್ರಾಹಕರು ಅಂತ ಹೇಳಿದಾಗ ಹಸಿರು ಸಸ್ಯಗಳನ್ನ ಮಾತ್ರ ತಿಂತಕ್ಕಂಥದ್ದಾಗಿರುತ್ತೆ. ದ್ವಿತೀಯ ಗ್ರಾಹಕರು ಅಂತ ಹೇಳಿದಾಗ ಪ್ರಾಥಮಿಕ ಗ್ರಾಹಕರನ್ನು ತಿಂತಕ್ಕಂಥದ್ದು. ಹಾಗಾಗಿ ಆಪ್ಷನ್ ಬಿ ಆಗಿರುತ್ತೆ. ಹೇಳೋ ನೆಕ್ಸ್ಟು, ಎಕೋಟೋನ್ ಎಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಎಕೋಟೋನ್? ಎಕೋಟೋನ್ ಮೀನ್ಸ್ ಇದು ಎರಡು ಜೀವರಾಶಿಗಳು ಸಂಧಿಸುವ ಸ್ಥಳವನ್ನು ನಾವು ಎಕೋಟೋನ್ ಅಂತ ಕರಿತಾ ಹೋಗ್ತೀವಿ. ಎಕೋಟೋನ್ ಈಸ್ ವೇರ್ ಟು ಬಯೋಮಾಸ್ ಮೀಟ್ ಅಂತ. ಹೂ ಡಿಫೈನ್ ದ ಕಾನ್ಸೆಪ್ಟ್ ಆಫ್ ಎಕೋಸಿಸ್ಟಮ್? ಕಾನ್ಸೆಪ್ಟ್ ಎಕೋಸಿಸ್ಟಮನ್ನು ಫಸ್ಟು ಈ ಡಿಫೈನ್ ಮಾಡಿದವ್ರು ಯಾರು? ಅದರ ಒಂದು ಪರಿಕಲ್ಪನೆ, ಅದರ ಒಂದು ವ್ಯಾಖ್ಯಾನವನ್ನು ಕೊಟ್ಟಂತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಅದು ಬಂದು ಆರ್ಥರ್ ಟ್ಯಾನ್ಸ್ಲೇರಿ ಅಂತಕ್ಕಂಥವ್ರಾಗಿರ್ತಾರೆ. ಆಪ್ಷನ್ ಎ. ನೆಕ್ಸ್ಟ್ ಬಂದು
ಅಕ್ವೇರಿಯಂ ಎನ್ನುವುದು ಜೀವಂತ ಮೀನು ಮತ್ತು ಜಲಸಸ್ಯಗಳನ್ನು ಇರಿಸಲಾಗಿರುವ ಒಂದು ಮಡಕೆಯಾಗಿದೆ. ಅಕ್ವೇರಿಯಂ ಬಗ್ಗೆ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ ಅಂತಕ್ಕಂಥದ್ದು. ಇದು ಮಾನವ ನಿರ್ಮಿತ ಪರಿಸರ ವ್ಯವಸ್ಥೆ, ಇದು ನೈಸರ್ಗಿಕ ಪರಿಸರ ವ್ಯವಸ್ಥೆ. ಸೊ ಆಲ್ಮೋಸ್ಟ್ ನಮ್ಗೆ ಗೊತ್ತಿರುವ ಹಾಗೆ ಅಕ್ವೇರಿಯಂ ಅಂತಕ್ಕಂಥದ್ದು ಅದೊಂದು ಮಾನವ ನಿರ್ಮಿತ, ಮನುಷ್ಯನಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಬಂದು ಪ್ರಾಣಿಗಳ ಪ್ರಭೇದಗಳು ಹೆಚ್ಚಾಗಿ ಅಳಿವಿನಂಚಿನಲ್ಲಿವೆ, ಕಾರಣ ಏನು? ಸ್ಪೀಸೀಸ್ ಆಫ್ ಅನಿಮಲ್ ಆರ್ ಬಿಕಮಿಂಗ್ ಎಂಡೇಂಜರ್ಡ್ ಮೋಸ್ಟ್ಲಿ ಡ್ಯೂ ಟು. ಬಿಕಾಸ್ ಅಂತ ಹೇಳಿದರೆ ಅದಕ್ಕೆ ಆವಾಸಸ್ಥಾನ ನಾಶ ಮಾಡ್ತಾ ಇದ್ದಾನೆ ಮನುಷ್ಯ, ತನ್ನ ಒಂದು ಇದನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾ ಇದ್ದಾನೆ, ಅರಣ್ಯವನ್ನು ನಾಶವನ್ನು ಮಾಡ್ತಕ್ಕಂಥದ್ದು ಮೇನ್ ಎಕ್ಸಾಂಪಲ್. And next ಬಂದು what is the scientific analysis and study of interaction between organisms and the environment. ಜೀವಿಗಳು ಮತ್ತು ಪರಿಸರ ನಡುವಿನ ಪರಸ್ಪರ ಕ್ರಿಯೆಗಳ ವೈಜ್ಞಾನಿಕ ವಿಶ್ಲೇಷಣೆ ಮತ್ತು ಅಧ್ಯಯನ ಏನು ಅಂತ ಕೇಳಿದರೆ, ಜೀವಿಗಳು ಮತ್ತು ಪರಿಸರ ನಡುವೆ ಇರ್ತಕ್ಕಂಥ ಒಂದು ವೈಜ್ಞಾನಿಕ ವಿಶ್ಲೇಷಣೆ ನಾವು ಪರಿಸರ ವಿಜ್ಞಾನ ಅಂತ ಕರಿತೀವಿ. ಸೊ ಇಟ್ ಮೀನ್ಸ್ ಪರಿಸರನ ಬರುತ್ತೆ, ಇಲ್ಲಿ ವಿಜ್ಞಾನ ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಎ. ಪರಿಸರ ಮೀನ್ಸ್ ಅದು ಒಂದು ವಾತಾವರಣ ಅಥವಾ ಪರಿಸರ ಬರಬಹುದು, ಜೀವಿಗಳು ಅಂತ ಹೇಳಿದ್ರೆ ಅದೊಂದು ವಿಜ್ಞಾನ. ಸೊ ಆನ್ಸರ್ ಆಪ್ಷನ್ ಎ, ಎಕಾಲಜಿ. ಸಸ್ಯಗಳ ವಿವಿಧ ಭಾಗಗಳು ಸಸ್ಯವರ್ಗ ಮತ್ತು ಸಾವಯವ ತ್ಯಾಜ್ಯವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ವೇರಿಯಸ್ ಪಾರ್ಟ್ಸ್ ಆಫ್ ಪ್ಲಾಂಟ್ಸ್ ವೆಜಿಟೇಷನ್ ಆ್ಯಂಡ್ ಆರ್ಗ್ಯಾನಿಕ್ ವೇಸ್ಟ್ ಆರ್ ಕಾಲ್ಡ್ ಆಪ್ಷನ್ ಸಿ ಜೀವರಾಶಿ. ಸೊ ಇಲ್ಲಿ ಸಸ್ಯಗಳ ವಿವಿಧ ಭಾಗಗಳ ಸಸ್ಯವರ್ಗ ಮತ್ತು ಸಾವಯವ ತ್ಯಾಜ್ಯವನ್ನು ಜೀವರಾಶಿ ಬಯೋಮಾಸ್ ಅಂತ ಕರೀತಾರೆ. ಆಪ್ಷನ್ ಸಿ. ನೆಕ್ಸ್ಟ್ ಸಸ್ಯ ಮತ್ತು ಪ್ರಾಣಿಗಳನ್ನು ಡ್ಯಾಶ್ ಉಲ್ಲೇಖಿಸಲಾಗಿದೆ. ಫ್ಲೋರಾ ಆ್ಯಂಡ್ ಫೌನಾ ಆರ್ ಮೆನ್ಷನ್ಡ್ ಇನ್ ಆಪ್ಷನ್ ಸಿ. ಸಸ್ಯಗಳನ್ನ ಸಸ್ಯ ಅಂತ ಕರಿತೀವಿ, ಪ್ರಾಣಿಗಳನ್ನ ಪ್ರಾಣಿ ಅಂತ ಕರಿತೀವಿ. ಬಟ್ ಅದರಲ್ಲಿ ಏನಿದೆ ಎಕ್ಸ್ಟ್ರಾ, ಆಪ್ಷನ್ ಸಿ ಈಸಿ ಕ್ವೆಶನ್ ಆಗಿದೆ. ಬಟ್ ಕೇಳಿರ್ತಕ್ಕಂಥದ್ದು ಹಾಗೇನೆ. ಬಟ್ ಇಲ್ಲಿ ಇಂಗ್ಲೀಷಲ್ಲಿ ನೋಡ್ತಾ ಹೋಗಿ ಫ್ಲೋರಾ ಆ್ಯಂಡ್ ಫೌನಾ ಅಂತ ಕೊಟ್ಟಿದ್ದಾರೆ ನೋಡಿ, ಇದಕ್ಕೆ ಆನ್ಸರ್ ನೋಡ್ತಾ ಹೋದಾಗ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಅಂತ ನಾವು ಆನ್ಸರ್ನ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ವಾಟ್ ಈಸ್ ದ ಪರ್ಪಸ್ ಆಫ್ ಸೆಟ್ಟಿಂಗ್ ಅಪ್ ಪ್ರೊಟೆಕ್ಟೆಡ್ ಏರಿಯಾಸ್. ಸಂರಕ್ಷಿತ ಪ್ರದೇಶಗಳನ್ನು ಸ್ಥಾಪಿಸುವ ಉದ್ದೇಶವೇನು? ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ, ನೈಸರ್ಗಿಕ ಪರಿಸರ ವ್ಯವಸ್ಥೆನ ಸಂರಕ್ಷಿಸ್ತಕ್ಕಂಥದ್ದು. ಆಪ್ಷನ್ ಡಿ ಪ್ರಿಸರ್ವಿಂಗ್ ದ ನ್ಯಾಚುರಲ್ ಇಕೋಸಿಸ್ಟಮ್ ಅಂತಕ್ಕಂಥದ್ದಾಗಿರುತ್ತೆ. ಆಪ್ಷನ್ ಎಸ್ 40ನೇ ಕ್ವೆಶನ್ ಹೀಗಿದೆ. ರೀಸೆಂಟ್ಲಿ ದ ಸಂಗೈ ಡೀರ್ ಹ್ಯಾಸ್ ಬೀನ್ ಸೀನ್ ಇನ್ ದ ನ್ಯೂಸ್ ಆಫ್ ವಿಚ್ ಸ್ಟೇಟ್ ಹ್ಯಾಸ್ ಸ್ಟೇಟ್ ಆನಿಮಲ್ ಅಂತಕ್ಕಂಥದ್ದು. ಇತ್ತೀಚಿನ ಸಂಗೈ ಜಿಂಕೆಗಳನ್ನು ಯಾವ ರಾಜ್ಯದ ಸುದ್ದಿಗಳು ರಾಜ್ಯ ಪ್ರಾಣಿಯಾಗಿ ನೋಡಲಾಗಿದೆ? ಅದು ಬಂದು ಆನ್ಸರ್ ಆಪ್ಷನ್ ಸಿ ಮಣಿಪುರ್ ಅಂತಕ್ಕಂಥದ್ದಾಗಿರುತ್ತೆ. ಎಸ್ ಮುಂದಿನ ಪ್ರಶ್ನೆ, ಭಾರತೀಯ ಕಾಡು ಕತ್ತೆ ಇಲ್ಲಿ ಕಂಡುಬರುತ್ತದೆ. ದ ಇಂಡಿಯನ್ ವೈಲ್ಡ್ ಹ್ಯಾಸ್ ಈಸ್ ಫೌಂಡ್ ಇನ್. ಇಂಡಿಯನ್ ವೈಲ್ಡ್ ಹ್ಯಾಸ್, ಭಾರತೀಯ ಕಾಡು ಕತ್ತೆ ಎಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಗುಜರಾತ್. ವೇರ್ ಆರ್ ಸಾಲ್ಟ್ ವಾಟರ್ ಕ್ರೊಕೊಡೈಲ್ಸ್ ಫೌಂಡ್. ಉಪ್ಪು ನೀರಿನ ಮೊಸಳೆಗಳು ಎಲ್ಲಿ ಕಂಡುಬರ್ತವೆ? ಸಾಲ್ಟ್ ವಾಟರ್ ಕ್ರೊಕೊಡೈಲ್ಸ್ ಕಂಡು ಬರ್ತಕ್ಕಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. The presence of which of the following soils in the hilly areas of South India makes the region suitable for tea and coffee cultivation. ದಕ್ಷಿಣ ಭಾರತದ ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಕೆಳಗಿನ ಯಾವ ಮಣ್ಣಿನ ಉಪಸ್ಥಿತಿಯು ಈ ಪ್ರದೇಶವನ್ನು ಚಹಾ ಮತ್ತು ಕಾಫಿ ಕೃಷಿಗೆ ಸೂಕ್ತವಾಗಿರುತ್ತದೆ? ಸೊ ಆನ್ಸರ್ ಆಪ್ಷನ್ ಡಿ ಲ್ಯಾಟ್ರೈಟ್ ಸಾಯಿಲ್. ಕಾಫಿ ಮತ್ತು ಚಹಾಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಮಣ್ಣಾಗಿರುತ್ತೆ. And next to the ಶಾಗಿ ಹಾರ್ನ್ ವೈಲ್ಡ್ ಐಬೆಕ್ಸ್ ಇಸ್ ಫೌಂಡ್ ಇನ್ ಡ್ಯಾಶ್ ಇನ್ ಇಂಡಿಯಾ. ಅಂದರೆ ಶಾಗಿ ಹಾರ್ನ್ ಕಾಡು ಐಬೆಕ್ಸ್ ಭಾರತದಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಕಂಡುಬರ್ತವೆ, ಯಾವ ಒಂದು ಕಾಡುಗಳಲ್ಲಿ ಕಂಡುಬರತಕ್ಕಂಥದ್ದು ಅಂತ ಹೇಳಿದರೆ ಅದು ಮೌಂಟೇನ್ ಫಾರೆಸ್ಟ್, ಮೌಂಟೇನ್ ಅರಣ್ಯ ಅಂತಕ್ಕಂಥದ್ದಾಗಿರುತ್ತೆ. ಟು ರೈಸ್ ಅವೇರ್ನೆಸ್ ಫಾರ್ ಟೈಗರ್ ಕನ್ಸರ್ವೇಷನ್, ವೆನ್ ಇಸ್ ಗ್ಲೋಬಲ್ ಟೈಗರ್ ಡೇ ಸೆಲೆಬ್ರೇಟೆಡ್. ಹುಲಿ ಸಂರಕ್ಷಣೆಗಾಗಿ ಜಾಗೃತ ಮೂಡಿಸಲು ಜಾಗತಿಕ ಹುಲಿ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಅಂತ ಹೇಳಿದ್ರೆ ಅದು ಬಂದು ಜುಲೈ 29, ಜುಲೈ 29. ಗವರ್ನಮೆಂಟ್ ಆಫ್ ಥೈಲ್ಯಾಂಡ್ ಹ್ಯಾಸ್ ನೇಮ್ಡ್ ಆಸ್ ದ ನ್ಯಾಷನಲ್ ಆಕ್ವೆಟಿಕ್ ಆನಿಮಲ್. ಅಂದರೆ ಥೈಲ್ಯಾಂಡ್ ಸರ್ಕಾರವು ಡ್ಯಾಶ್ ಅನ್ನು ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಹೆಸರಿಸಿದೆ. ಅದು ಬಂದು ಆಪ್ಷನ್ ಎ ಸಿಯಾಮೀಸ್ ಹೋರಡ್. ಇಟ್ ಮೀನ್ಸ್ ಅದು ಸಿಯಾಮೀಸ್ ಫೈಟಿಂಗ್ ಫಿಶ್ ಅಂತ ಹೇಳ್ತಾರೆ, ಸಿಯಾಮೀಸ್ ಫೈಟಿಂಗ್ ಫಿಶ್ ಅಂತಕ್ಕಂಥದ್ದಾಗಿರುತ್ತೆ. ಆಪ್ಷನ್ ಎ.
ಎಸ್ ಹೆಡ್ಕ್ವಾರ್ಟರ್ಸ್ ಆಫ್ ಬಯೋಡೈವರ್ಸಿಟಿ ಇಂಟರ್ನ್ಯಾಷನಲ್ ಇಸ್ ಲೊಕೇಟೆಡ್ ಹ್ಯಾಟ್ ಬಯೋಡೈವರ್ಸಿಟಿ ಇಂಟರ್ನ್ಯಾಷನಲ್ ಪ್ರಧಾನ ಕಚೇರಿ ಎಲ್ಲಿ ಇದೆ ಅಂತ ಹೇಳೋದಾದರೆ ಅದು ಬಂದು ರೋಮ್ನಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಎ ರೋಮ್. ದ ರೆಡ್ ಪಾಂಡಾ ಈಟ್ಸ್ ಡ್ಯಾಶ್ ಲೀವ್ಸ್. ರೆಡ್ ಪಾಂಡಾ ಡ್ಯಾಶ್ ಎಲೆಗಳನ್ನು ತಿನ್ನುತ್ತದೆ. ಸೊ ಅದು ತಿಂತಕ್ಕಂಥದ್ದು ಬಿದಿರು. ಆಪ್ಷನ್ ಡಿ. ವಿಚ್ ಆಫ್ ದ ಫಾಲೋಯಿಂಗ್ ಪ್ರಾಕ್ಟೀಸಸ್ ಇಸ್ ಲೀಸ್ಟ್ ಹಾರ್ಮ್ಫುಲ್ ಇನ್ ದ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್. ಈ ಕೆಳಗಿನ ಯಾವ ಅಭ್ಯಾಸಗಳು ಅರಣ್ಯಗಳು ಮತ್ತು ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಕನಿಷ್ಠ ಹಾನಿಕಾರಕವಾಗಿವೆ? ಕನಿಷ್ಠ ಹಾನಿಕಾರಕ. ಸೊ ಕಲೆಕ್ಟಿಂಗ್ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಹೇಳಿದ್ರೆ ಮರವಿಲ್ಲದ ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸುವುದು ಅಂತಕ್ಕಂಥದ್ದಾಗಿರುತ್ತೆ. ಕಾಡುಗಳನ್ನು ತೋಟಗಾರಿಕೆಗಳಿಗೆ ಪರಿವರ್ತಿಸ್ತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು. ಕೈಗಾರಿಕೆಯಲ್ಲಿ ಕಚ್ಚಾ ವಸ್ತುಗಳ ಮೂಲವಾಗಿ ಕಾಡುಗಳನ್ನು ಬಳಸ್ತಕ್ಕಂಥದ್ದು ಸಹ ತಪ್ಪಾಗುತ್ತೆ. ಅರಣ್ಯ ಪ್ರದೇಶಗಳಲ್ಲಿ ರಸ್ತೆಗಳು ಮತ್ತು ಅಣೆಕಟ್ಟುಗಳನ್ನು ನಿರ್ಮಿಸ್ತಕ್ಕಂಥದ್ದು ಸಹ ತಪ್ಪಾಗ್ತಕ್ಕಂಥದ್ದು. ಸೊ ಮರವಿಲ್ಲದ ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸ್ತಕ್ಕಂಥದ್ದು ಸರಿಯಾದಂಥ ಒಂದು ಆನ್ಸರು, ಬಿಕಾಸ್ ಕನಿಷ್ಠ ಹಾನಿಕಾರಕವಾಗಿರ್ತಕ್ಕಂಥದ್ದಾಗಿರುತ್ತೆ. ಎಸ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಹ್ಯಾಸ್ ಹೋಮ್ ಟು ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಈ ಕೆಳಗಿನ ಯಾವ ರಾಜ್ಯವು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗೆ ನೆಲೆಯಾಗಿದೆ? ಆನ್ಸರ್ ಆಪ್ಷನ್ ಎ ರಾಜಸ್ಥಾನ್. ದ ಫಸ್ಟ್ ಇಂಡಿಯನ್ ರಿಸರ್ವ್ ಫಾರೆಸ್ಟ್. ಮೊದಲ ಭಾರತೀಯ ಮೀಸಲು ಅರಣ್ಯ ಪ್ರದೇಶ ಯಾವುದು? ದ ಫಸ್ಟ್ ಇಂಡಿಯನ್ ರಿಸರ್ವ್ ಫಾರೆಸ್ಟ್ ಈಸ್ ಆನ್ಸರ್ ಆಪ್ಷನ್ ಎ ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ, ಸಾತ್ಪುರ್ ನ್ಯಾಷನಲ್ ಪಾರ್ಕ್. ವಾಟ್ ಈಸ್ ವರ್ಜಿನ್ ವೆಜಿಟೇಷನ್? ವರ್ಜಿನ್ ವೆಜಿಟೇಷನ್ ಎಂದರೆ ಏನಂತ ಹೇಳಿದರೆ ಮಾನವನ ಸಹಾಯವಿಲ್ಲದೆ ನೈಸರ್ಗಿಕವಾಗಿ ಬೆಳೆದಂತಹ ಮತ್ತು ದೀರ್ಘಕಾಲದವರೆಗೆ ಮಾನವರಿಂದ ತೊಂದರೆಗೊಳಗಾಗದೆ ಬಿಡಲ್ಪಟ್ಟಂಥ ಸಸ್ಯದ ಒಂದು ಸಮುದಾಯವನ್ನು ವರ್ಜಿನ್ ವೆಜಿಟೇಷನ್ ಅಂತ ಕರೀತಾರೆ. ನೋಡಿ, ಇಲ್ಲಿ ಮಾನವನ ಸಹಾಯವಿಲ್ಲದೆ ತನ್ನಷ್ಟು ನಾನೇ ಅದು ಬೆಳ್ಕೊಂಡಿರ್ತಕ್ಕಂಥದ್ದು, ಮತ್ತು ಅಲ್ಲಿ ಯಾವುದೇ ಒಂದು ಮಾನವನಿಂದ ತೊಂದರೆಗಳು ಸಹ ಬರದೇ ಇರ್ತಕ್ಕಂಥ ಒಂದು ಪ್ರದೇಶ ಅಥವಾ ಸಸ್ಯ ಸಮುದಾಯವನ್ನು ನಾವೇನಂತೀವಿ ವರ್ಜಿನ್ ವೆಜಿಟೇಷನ್ ಅಂತ ಕರಿತೀವಿ. Plant community that has grown naturally without human hand and has been left undisturbed by humans for a long time. And 53 questions ಹೀಗಿದೆ. ಈ ಕೆಳಗಿನ ಯಾವ ಹೇಳಿಕೆಗಳು ಅರಣ್ಯಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿದೆ? ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಅಬೌಟ್ ಫಾರೆಸ್ಟ್. ಸೊ ಫಸ್ಟ್ ಆನ್ಸರ್ ನೋಡ್ತಾ ಹೋಗೋಣ. ಅವರು ವೈವಿಧ್ಯಮಯ ಉತ್ಪನ್ನಗಳನ್ನು ಒದಗಿಸುತ್ತಾರೆ. ಅವರು ಮಣ್ಣನ್ನು ಸಂರಕ್ಷಿಸುವುದಿಲ್ಲ. ಅವರು ನೀರನ್ನು ಸಂರಕ್ಷಿಸುತ್ತಾರೆ. ಅವರು ಸಸ್ಯ ಮತ್ತು ಪ್ರಾಣಿಗಳ ಬೃಹತ್ ವೈವಿಧ್ಯತೆಯನ್ನು ಉಳಿಸ್ಕೊಳ್ತಾರೆ. ಓಕೆ, ಸೊ ಇಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಬೃಹತ್ ವೈವಿಧ್ಯತೆ ಉಳಿಸ್ಕೊಳ್ತಾರೆ, ಸರಿ ಬರುತ್ತೆ. ನೀರನ್ನು ಸಂರಕ್ಷಣೆ ಮಾಡೋದು ಸರಿ ಇರುತ್ತೆ, ಮತ್ತು ವೈವಿಧ್ಯ ಉತ್ಪನ್ನ ಒದಗಿಸ್ತಕ್ಕಂಥ ಸರಿ ಇರುತ್ತೆ. ಬಟ್ ಮಣ್ಣನ್ನು ಸಂರಕ್ಷಿಸುವುದಿಲ್ಲ, ಇದು ತಪ್ಪಾಗಿರ್ತಕ್ಕಂಥದ್ದು. ಸೊ ಹಾಗೆ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. As in the conservation of forest, stakeholders play a very important role. Which of the following are not the stakeholders in the forest? ಅರಣ್ಯಗಳ ಸಂರಕ್ಷಣೆಯಲ್ಲಿ ಪಾಲುದಾರರು ಏನಿದಾರೋ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾರಂತೆ. ಈ ಕೆಳಗಿನಲ್ಲಿ ಯಾವುದು ಅರಣ್ಯದಲ್ಲಿ ಪಾಲುದಾರರ ಅಲ್ಲ ಅಂತಕ್ಕಂಥದ್ದು ಕೇಳಿದರೆ, ನಗರ ಪ್ರದೇಶಗಳಲ್ಲಿ ವಾಸಿಸುವ ಜನರು, ವನ್ಯಜೀವಿ ಮತ್ತು ಪ್ರಕೃತಿ ಉತ್ಸಾಹಿಗಳು, ಕಾಡಿನಲ್ಲಿ ಮತ್ತು ಸುತ್ತಮುತ್ತ ವಾಸಿಸುವ ಜನರು ಮತ್ತು ಅರಣ್ಯ ಉತ್ಪನ್ನಗಳ ಮೇಲೆ ಅವಲಂಬಿತರು, ಸರ್ಕಾರದ ಅರಣ್ಯ ಇಲಾಖೆ. ಸೊ ಇಲ್ಲಿ ಯಾರು ಪಾಲುದಾರ ಆಗಲ್ಲ ಅಂತ ಹೇಳಿರೋದು ಬಂದು ಆಪ್ಷನ್ ಎ ನಗರ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂಥ ಒಂದು ಜನರು ಇದಕ್ಕೆ ಸಂಬಂಧಪಟ್ಟಂತೆ ಪಾಲುದಾರಿಕೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ನೆಕ್ಸ್ಟು ದ ಸುಂದರ್ಬನ್ಸ್ ಬಯೋಸ್ಫಿಯರ್ ರಿಸರ್ವ್ ಆಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್. ಸುಂದರ್ಬನ್ಸ್ ಜೀವಗೋಳ ಮೀಸಲು ಪ್ರದೇಶವು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತದೆ? ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸುಂದರ್ಬನ್ಸ್ ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರ್ತಕ್ಕಂಥ ಆಪ್ಷನ್ ಬಿ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್. ದ ಸುಂದರ್ಬನ್ಸ್ ಡೆಲ್ಟಾ ಇಸ್ ಫಾರ್ಮ್ಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್. ಸುಂದರ್ಬನ್ಸ್ ಡೆಲ್ಟಾವು ಈ ಕೆಳಗಿನ ಯಾವ ನದಿಗಳಿಂದ ರೂಪುಗೊಂಡಿದೆ? ಡೆಲ್ಟಾ ಬಗ್ಗೆ ಸಹ ಕ್ವೆಶನ್ಸ್ ಬರ್ಬೋದು, ನೋಡ್ತಾ ಹೋಗಿ. ಆನ್ಸರ್ ಆಪ್ಷನ್ ಬಿ ಗಂಗಾ ಮತ್ತು ಬ್ರಹ್ಮಪುತ್ರ. The Sangai deer is an endemic species found in which of the following India states? ಸಂಗೈ ಜಿಂಕೆ ಈ ಕೆಳಗಿನ ಯಾವ ಭಾರತೀಯ ರಾಜ್ಯಗಳಲ್ಲಿ ಕಂಡುಬರುವಂಥ ಒಂದು ಸ್ಥಳೀಯ ಪ್ರಭೇದವಾಗಿದೆ ಅನ್ನೋದಾದರೆ ಅದು ಒಂದು ಆಪ್ಷನ್ ಬಿ ಮಣಿಪುರ. ಇದು ಆಲ್ರೆಡಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವೆಶನ್ ಅಂತಲೇ ಹೇಳ್ಬಹುದು. ಸೊ ಎಕ್ಸಾಮ್ಸಲ್ಲಿ ಬಂದಿರ್ತಕ್ಕಂಥದ್ದು 2 ಸಲ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ವಾಟ್ ಈಸ್ ದ ಹ್ಯಾಬಿಟೇಟ್ ಆಫ್ ದ ಮಸ್ಕ್ ಡಿಯರ್? ಕಸ್ತೂರಿ ಜಿಂಕೆ ಅಥವಾ ಮಸ್ಕ್ ಡಿಯರ್ ಅಂತಕ್ಕಂಥ ಒಂದು ಜಿಂಕೆ ಏನಿದೆಯೋ ಅದರ ಒಂದು ಆವಾಸ ಸ್ಥಾನ ಯಾವುದು ಅಂತಕ್ಕಂಥದ್ದಾಗಿದೆ. ಇಲ್ಲಿ ಕಸ್ತೂರಿ ಜಿಂಕೆ ಅಂದ್ಕೊಳ್ಳಿ ಅಥವಾ ಮಸ್ಕ್ ಡಿಯರ್ ಅಂತಕ್ಕಂಥದ್ದು ಅದು ತೊಗೊಳ್ಬಹುದು ನೀವು. ಇದರ ಒಂದು ಆವಾಸ ಸ್ಥಾನ ಯಾವುದು ಅಂತ ಹೇಳಿದ್ರೆ 2500 ಮೀಟರ್ ಎತ್ತರಕ್ಕಿಂತ ಹೆಚ್ಚಿನ ಆಲ್ಪೈನ್ ಪರಿಸರಗಳು ಎಲ್ಲಿ ಕಂಡು ಬರ್ತದೆ? ಸೊ ಆಲ್ಪೈನ್ ಪರಿಸರಗಳು ಅಲ್ಲಿ ಈ ಒಂದು ಕಸ್ತೂರಿ ಜಿಂಕೆ ಅಥವಾ ಮಸ್ಕ್ ಡಿಯರ್ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದಾಗಿರುತ್ತೆ.
In which of the following states in India is the largest mass nesting site for the olive ridley turtles found? ಭಾರತದಲ್ಲಿ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ರಿಡ್ಲಿ ಆಮೆಗಳು ಕಂಡುಬರುವ ಅತಿದೊಡ್ಡ ಸಾಮೂಹಿಕ ಗೂಡು ಕಟ್ಟುವ ತಾಣವಾಗಿದೆಯಂತೆ? ಸೊ ಆನ್ಸರ್ ಆಪ್ಷನ್ ಸಿ ಒಡಿಸ್ಸಾ. ಸೊ ಈ ರೀತಿ ಎಲ್ಲ ಸಹ RRB ಕ್ವಶನ್ಸ್ಗಳು ಬರುತ್ತೆ. And the 16th question, which type of forest is most commonly home to the Royal Bengal tigers? ರಾಯಲ್ ಬೆಂಗಾಲ್ ಹುಲಿಗೆ ಯಾವ ರೀತಿಯ ಅರಣ್ಯವು ಸಾಮಾನ್ಯವಾಗಿ ನೆಲೆಯಾಗಿದೆ ಅಂತ ಹೇಳಿದ್ರೆ ಅದು ಬಂದು ಮ್ಯಾಂಗ್ರೋವ್ ಫಾರೆಸ್ಟ್, ಮ್ಯಾಂಗ್ರೋವ್ ಕಾಡುಗಳು. 61th ಕ್ವೆಶನ್ ಇದೆ, ಜೈವಿಕ ಸಂಪನ್ಮೂಲಗಳ ಮತ್ತು ಸುಸ್ಥಿರ ಅಭಿವೃದ್ಧಿ ಸಂಸ್ಥೆಯ ಆವರಣದ ಆರ್ಕಿಡೇರಿಯಂ ಮತ್ತು ಆರ್ಕಿಡ್ ಉತ್ಪಾದನಾ ಘಟಕವು ಡ್ಯಾಶ್ ರಾಜ್ಯದಲ್ಲಿ ಬರುತ್ತಿದೆ. ಇದು ವಿಶ್ವದ 17,000 ಜಾತಿಯ ಆರ್ಕಿಡ್ಗಳಲ್ಲಿ ಸುಮಾರು 300 ಜಾತಿಗಳನ್ನು ಒಳಗೊಂಡಿದೆಯಂತೆ. ಸೊ ಇಟ್ ಮೀನ್ಸ್ ಜೈವಿಕ ಸಂಪನ್ಮೂಲಗಳ ಮತ್ತು ಸುಸ್ಥಿರ ಅಭಿವೃದ್ಧಿ ಸಂಸ್ಥೆ ಅಂತ ಏನಿದೆ BST ಆವರಣದ ಆರ್ಕಿಡೇರಿಯಂ ಮತ್ತು ಆರ್ಕಿಡ್ ಉತ್ಪಾದನಾ ಘಟಕ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಅದು ಬಂದು ಮೇಘಾಲಯ. ಆಪ್ಷನ್ ಬಿ ಮೇಘಾಲಯ. ನಂದಾದೇವಿ ಬಯೋಸ್ಫಿಯರ್ ರಿಸರ್ವ್ ಇಸ್ ಲೊಕೇಟೆಡ್ ಇನ್? ನಂದಾದೇವಿ ಜೀವಗೋಳ ಮೀಸಲು ಪ್ರದೇಶವು ಇಲ್ಲಿ ನೆಲೆಗೊಂಡಿದೆ, ಇಲ್ಲಿ ಉತ್ತರಾಖಂಡದಲ್ಲಿ. ಆಪ್ಷನ್ ಬಿ ಉತ್ತರಾಖಂಡ. ವೇರ್ ಕ್ಯಾನ್ ವಿ ಫೈಂಡ್ ಸ್ಪೋರ್ಸ್ ಇನ್ ಅ ಫರ್ನ್ ಪ್ಲಾಂಟ್? ಜರಿಗಿಡ ಸಸ್ಯದಲ್ಲಿ ಬೀಜಕಗಳನ್ನು ಎಲ್ಲಿ ಕಾಣಬಹುದು? ಹೂಗಳ ಕೇಂದ್ರ ಕೋಣೆಯಲ್ಲಿ, ಎಲೆಗಳ ಕೆಳಭಾಗದಲ್ಲಿ, ಹಳೆಯ ಎಲೆಗಳ ತುದಿಯಲ್ಲಿ. ಸೊ ನೋಡಿ ಸ್ನೇಹಿತರೆ, ಈ ಒಂದು ಫರ್ನ್ ಪ್ಲಾಂಟ್ ಜರಿಗಿಡ ಅಂತ ಏನು ಹೇಳ್ತೀವೋ ಇದನ್ನು ನಾವು ಬೀಜ ರಹಿತ ನಾಳ ಸಸ್ಯಗಳು ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಇದರಲ್ಲಿ ಬೀಜಗಳು ಕಂಡು ಬರೋದಿಲ್ಲ, ಹೂವು ಇರೋದಿಲ್ಲ, ಬೀಜ ಇರೋದಿಲ್ಲ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಎಲೆಗಳ ಕೆಳಭಾಗದಲ್ಲಿ ಅಂತ ಹೇಳಿದೆ ನೋಡಿ. ಆಪ್ಷನ್ ಬಿ ಎಲೆಗಳ ಕೆಳಭಾಗ. ಸೊ ಟೆರಿಡೋಫೈಟಾ ಅಂತ ಹೇಳ್ತೀವಿ. ಓಕೆ, ಟೆರಿಡೋಫೈಟ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಬೀಜಗಳು ಮತ್ತು ಹೂಗಳು ಎರಡೂ ಸಹ ಕಂಡು ಬರೋದಿಲ್ಲ. ಅಂಥ ಒಂದು ಇದರಲ್ಲಿ ಎಲೆಗಳ ಕೆಳಭಾಗದಲ್ಲಿ ಈ ಒಂದು ಬೀಜಕಗಳನ್ನು ನೋಡಬಹುದಾಗಿರುತ್ತೆ. ನೆಕ್ಸ್ಟು, ಉಪ್ಪು ನೀರಿನಲ್ಲಿ ಬೆಳೆಯುವ ಮತ್ತು ಸಮುದ್ರ ತೀರಗಳ ಉದ್ದಕ್ಕೂ ಇರುವ ಅಂತರ ಉಬ್ಬರವಿಳಿತದ ವಲಯಗಳ ಬಾಷ್ಪಶೀಲ ಶಕ್ತಿಗಳನ್ನು ಬದುಕಲು ವಿಶೇಷ ರೂಪಾಂತರಗಳನ್ನು ಹೊಂದಿರುವ ಗಟ್ಟಿಮುಟ್ಟಾದ ಪೊದೆಗಳು ಮತ್ತು ಮರಗಳು ಡ್ಯಾಶ್ ಕಾಡುಗಳ ವಿಶಿಷ್ಟ ಲಕ್ಷಣವಾಗಿದೆಯಂತೆ. ಸೊ ಇದು ಇದು ಇಂಗ್ಲೀಷಲ್ಲಿ ನೋಡ್ತೋಗೋಣ. ಹಾರ್ಡಿ ಸ್ರಬ್ಸ್ ಆ್ಯಂಡ್ ಟ್ರೀಸ್ ದಟ್ live in salt water and have specialized adaptation so that they can survive the volatile energies of intertidal zones along marine coast are characteristic of dash forest ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಆನ್ಸರ್ ಆಪ್ಷನ್ ಡಿ ಮ್ಯಾಂಗ್ರೋವ್. ಆಪ್ಷನ್ ಡಿ ಮ್ಯಾಂಗ್ರೋವ್ ಕಾಡಿಗೆ ಸಂಬಂಧಪಟ್ಟಂಥ ತುಂಬ ಕ್ವಶನ್ಸ್ಗಳು ಬಂದಿದ್ದಾವೆ. ದ ರಾಮ್ಸರ್ ಕನ್ವೆನ್ಷನ್ ಈಸ್ ರಿಲೇಟೆಡ್ ಟು ದ ಕನ್ಸರ್ವೇಷನ್ ಆಫ್. ರಾಮ್ಸರ್ ಸಮಾವೇಶವು ಸಂರಕ್ಷಣೆಗೆ ಸಂಬಂಧಿಸಿದ ಯಾವುದಕ್ಕೆ ಅಂತ ಹೇಳಿ ಬಂದು ಮೇಯ್ನ್ ಗೊತ್ತೇ ಇರಬೇಕು. ಜೋಗು ಪ್ರದೇಶಗಳ ವೆಟ್ಲ್ಯಾಂಡ್ಸ್ಗೆ ಸಂಬಂಧಪಟ್ಟಂಥದ್ದು ರಾಮ್ಸರ್ ಸಮಾವೇಶ. ಇನ್ ವಿಚ್ ಸ್ಟೇಟ್ ಇಸ್ ದ ಕಾಂಚನಜುಂಗ ಬಯೋಸ್ಫಿಯರ್ ರಿಸರ್ವ್ ಲೊಕೇಟೆಡ್ ಇನ್ ದ ಯುನೆಸ್ಕೋ ವರ್ಲ್ಡ್ ಲಿಸ್ಟ್? ಕಾಂಚನಜುಂಗ ಜೀವಗೋಳ ಮೀಸಲು ಪ್ರದೇಶವು ಯುನೆಸ್ಕೋ ವಿಶ್ವ ಪಟ್ಟಿಯಲ್ಲಿ ಸೇರ್ಕೊಂಡಿದೆ ಗೊತ್ತು, ಬಟ್ ಅದು ಯಾವ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಅದು ಬಂದು ಸಿಕ್ಕಿಮಲ್ಲಿ ಇರ್ತಕ್ಕಂಥದ್ದು ಕಾಂಚನಜುಂಗ. ಡ್ಯಾಶ್ ಇಸ್ ಅ ಬಯೋ ರಿಸರ್ವ್ ಇನ್ ಇಂಡಿಯಾ ದಟ್ ಈಸ್ ಆಲ್ಸೋ ಹೈ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೊಟ್ಟಿದೆ. ಡ್ಯಾಶ್ ಭಾರತದಲ್ಲಿನ ಜೈವಿಕ ಮೀಸಲು ಪ್ರದೇಶವಾಗಿದ್ದು ಇದು ಯುನೆಸ್ಕೋ ವಿಶ್ವ ಪರಂಪರೆ ತಾಣವೂ ಸಹ ಆಗಿದೆಯಂತೆ. ಯಾವುದದು ಅಂತ ಹೇಳಿದ್ರೆ ಸುಂದರ್ಬನ್ಸ್. ಸೊ ಇದು ಭಾರತದಲ್ಲಿರ್ತಕ್ಕಂಥ ಒಂದು ಬಯೋ ರಿಸರ್ವ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಜೈವಿಕ ಮೀಸಲು ಪ್ರದೇಶವಾಗಿದೆ. ದ ಮೋಸ್ಟ್ ಅಕ್ಯುರೇಟ್ ಡಿಸ್ಕ್ರಿಪ್ಷನ್ ಆಫ್ ಬಯೋಸ್ಪಿಯರ್ ರಿಸರ್ವ್ ಏರಿಯಾ ಈಸ್ ಅಂದರೆ ಜೀವಗೋಳ ಮೀಸಲು ಪ್ರದೇಶದ ಅತ್ಯಂತ ನಿಖರವಾದ ಒಂದು ವ್ಯಾಖ್ಯಾನ ಅಥವಾ ಒಂದು ವಿವರಣೆ ಯಾವುದಂತ ಹೇಳೋದಾದರೆ ಅದು ಬಂದು ಸುಸ್ಥಿರ ಅಭಿವೃದ್ಧಿಯ ಅಧ್ಯಯನ ತಾಣ ಅಂತಕ್ಕಂಥದ್ದಾಗಿರುತ್ತೆ. ನೆಕ್ಸ್ಟು, ವಿಚ್ ಈಸ್ ದ ಕರೆಕ್ಟ್ ಫುಲ್ ಫಾರ್ಮ್ ಆಫ್ IPBES ಫ್ರಮ್ ಬಿಲೋ? IPBESನ ಒಂದು ಫುಲ್ ಫಾರ್ಮ್ ಅಂತ ಹೇಳಿದ್ರೆ ಇಂಟರ್ ಗವರ್ನಮೆಂಟಲ್ ಸೈನ್ಸ್ ಪಾಲಿಸಿ ಪ್ಲಾಟ್ಫಾರ್ಮ್ ಆನ್ ಬಯೋಡೈವರ್ಸಿಟಿ ಆ್ಯಂಡ್ ಎಕೋಸಿಸ್ಟಮ್ ಸರ್ವೀಸಸ್ ಅಂತಕ್ಕಂಥದ್ದಾಗಿರುತ್ತೆ. ಜೀವ ವೈವಿಧ್ಯ ಮತ್ತು ಪರಿಸರ ವ್ಯವಸ್ಥೆ ಸೇವೆಗಳ ಕುರಿತು ಅಂತರ್ ಸರ್ಕಾರಿ ವಿಜ್ಞಾನ ನೀತಿ ವೇದಿಕೆ ಅಂತಕ್ಕಂಥ ಕನ್ನಡ, ಅದನ್ನು ಬೆಸ್ಟ್ ಅಂತ ಹೇಳಿದ್ರೆ ಇಂಗ್ಲೀಷ್ ಆಗಿರುತ್ತೆ. ಇಂಟರ್ ಗವರ್ನಮೆಂಟಲ್ ಸೈನ್ಸ್ ಪಾಲಿಸಿ ಪ್ಲಾಟ್ಫಾರ್ಮ್ ಆನ್ ಬಯೋಡೈವರ್ಸಿಟಿ ಆ್ಯಂಡ್ ಎಕೋಸಿಸ್ಟಮ್ ಸರ್ವೀಸಸ್. ಆಪ್ಷನ್ ಎ. ಆ್ಯಂಡ್ 70ನೇ ಕ್ವೆಶನ್ ಈ ರೀತಿದೆ. ಸಿಂಪ್ಲಿಪಲ್ ಬಯೋ ರಿಸರ್ವ್ ಈಸ್ ಲೊಕೇಟೆಡ್? ಸಿಂಪ್ಲಿಪಲ್ ಜೈವಿಕ ಮೀಸಲು ಎಲ್ಲಿದೆ? ಆಪ್ಷನ್ ಸಿ ಒಡಿಶಾ.
ವಿಚ್ ಬಯೋ ರಿಸರ್ವ್ ಆಫ್ ಇಂಡಿಯಾ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದ ವರ್ಲ್ಡ್ ನೆಟ್ವರ್ಕ್ ಬಯೋಸ್ಪಿಯರ್ ರಿಸರ್ವ್? ಭಾರತದ ಯಾವ ಜೈವಿಕ ಮೀಸಲು ಪ್ರದೇಶಗಳನ್ನು ವಿಶ್ವ ಜಾಲ ಜೀವಗಳ ಮೀಸಲು ಪ್ರದೇಶದಲ್ಲಿ ಸೇರಿಸಲಾಗಿಲ್ಲ? ಸೊ ಮಾನಸ ಅಂತಕ್ಕಂಥದ್ದಾಗಿರುತ್ತೆ. ಬಟ್ ನಂದಾದೇವಿ, ಸುಂದರ್ಬನ್ಸ್, ಮನ್ನಾರ್ ಕೊಲ್ಲಿ ಇದೆಲ್ಲ ಜೈವಿಕ ಮೀಸಲು ಪ್ರದೇಶದ ಜೊತೆಗೆ ವಿಶ್ವ ಜಾಲ ಜೀವಗಳನ್ನು ಮೀಸಲು ಪ್ರದೇಶಕ್ಕೂ ಸಹ ಸೇರ್ಕೊಳ್ತಕ್ಕಂಥದ್ದಾಗಿರುತ್ತೆ. ಬಟ್ ಮಾನಸ ಅಂತಕ್ಕಂಥದ್ದು ಈ ಒಂದು ಹೊರತಾಗಿ ಇರ್ತಕ್ಕಂಥದ್ದು. ವಿಚ್ ಬಯೋಸ್ಪಿಯರ್ ರಿಸರ್ವ್ of India has become the 11th such entry from India to be included in the UNESCO's World Network of Biosphere Reserves in 2018. ಸೊ 2028ರಲ್ಲಿ ಬರ್ತಕ್ಕಂಥ ಈ ಒಂದು ವಿಶ್ವ ಜೀವಗಳ ಜಾಲದ ಮೀಸಲಿನಲ್ಲಿ ಯಾವುದು 11ನೇ ಪ್ರದೇಶ ಸೇರ್ಕೊಂಡಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ. ಸೊ ಆನ್ಸರು ಆಪ್ಷನ್ ಬಿ, ಕಾಂಗ್ ಚೆನ್ ಜೋಂಗಾ ಅಂತಕ್ಕಂಥದ್ದಾಗಿರುತ್ತೆ. ಇದು ಕಾಂಚನಜುಂಗ ಅಲ್ಲ, ಕಾಂಗ್ ಚೆನ್ ಜೋಂಗಾ ಅಂತಕ್ಕಂಥದ್ದು. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಇಸ್ ದ ಪಂಚಮರಿ ಬಯೋಸ್ಪಿಯರ್ ರಿಸರ್ವ್ ಲೊಕೇಟೆಡ್? ಅಂದರೆ ಪಂಚಮರಿ ಜೀವಗೋಳ ಮೀಸಲು ಪ್ರದೇಶ ಎಲ್ಲಿದೆ ಅಂತ ಹೇಳೋದು ಬಂದು ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಭಾರತ ಅಧಿಸೂಚಿತ ಜೀವಗೋಳ ಮೀಸಲು ಪ್ರದೇಶವಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಲ್ಲಮಲ್ಲ ಅಂತಕ್ಕಂಥದ್ದು ಅಧಿಸೂಚಿತ ಜೀವಗೋಳ ಮೀಸಲು ಪ್ರದೇಶಕ್ಕೆ ಸೇರ್ಕೊಳ್ತಕ್ಕಂಥದ್ದಲ್ಲ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟು. ಅಗಸ್ತ್ಯಮಲ, ನೀಲಗಿರಿ, ಪಂಚಮರ್ಹಿ ಇದೆಲ್ಲ ಬರ್ತಕ್ಕಂಥ ಜೀವಗೋಳ ಮೀಸಲಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಶೇರ್ ಸಮ್ ಪಾರ್ಟ್ ಆಫ್ ದ ರನ್ ಆಫ್ ಕಚ್ ವಿತ್ ಇಂಡಿಯಾ ಅಂತ ಕೊಟ್ಟಿದ್ರೆ ಈ ಕೆಳಗಿನ ಯಾವ ದೇಶವು ಕಚ್ನ ರಾಣಿ ಆಫ್ ಕಚ್ ಅಂತ ಹೇಳ್ತೀವಿ, ರಾಣ್ ಆಫ್ ಕಚ್ ಭಾಗವನ್ನು ಭಾರತದೊಂದಿಗೆ ಹಂಚಿಕೊಳ್ಳುತ್ತದೆ ಅಂತ ಹೇಳಿದರೆ. ಸೊ ಆನ್ಸರ್ ಬಿ, ಪಾಕಿಸ್ತಾನ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಇನ್ಕರೆಕ್ಟ್ ಅಬೌಟ್ ದ ಗ್ರೇಟ್ ರಾನ್ ಆಫ್ ಕಚ್? ಗ್ರೇಟ್ ರಾನ್ ಆಫ್ ಕಚ್ನ ಬಗ್ಗೆ ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಅಂತ ಹೇಳಿದ್ರೆ ಇದು ಸಿಹಿ ನೀರಿನ ಸರೋವರ ಅಂತ ಕೊಟ್ಟಿದ್ರಲ್ಲ, ಇದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ಹಾಗಾದರೆ ಇದು ಕಚ್ಚಿನಿಂದ ವಾಸಿಸುತ್ತದೆ, ಸರಿಯಾಗಿದೆ. ಇದು ತಾರ್ ಮರುಭೂಮಿಯಲ್ಲಿ ಉಪ್ಪು ಜೋಗು ಪ್ರದೇಶವಾಗಿದೆ, ಅದು ಸಹ ಸರಿ ಇದೆ. ಫ್ಲೆಮಿಂಗೋಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೂಡು ಕಟ್ಟಲು ವಲಸೆ ಹೋಗ್ತವೆ ಈ ಒಂದು ಪ್ರದೇಶಕ್ಕೆ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಹೇಳಿಕೆ ಆಗಿರುತ್ತೆ. ರಾಮ್ಸರ್ ಸಮಾವೇಶ ಇವುಗಳಿಗೆ ಸಂಬಂಧಿಸಿ ಆಲ್ರೆಡಿ ಹೇಳಿದಾಗ ಇದು ಜೋಗು ಪ್ರದೇಶಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ, ಕನ್ಸರ್ವೇಷನ್ ಆಫ್ ವೆಟ್ಲ್ಯಾಂಡ್ಸ್. Which of the option given below is an international treaty for conservation and sustainable use of wetland? ಆಲ್ರೆಡಿ ಹೇಳಿದಾಗೆ ರಾಮ್ಸರ್ ಸಮ್ಮೇಳನ ಎಂದು ಇದು ಬಂದು ಜೋಗು ಭೂಮಿಗೆ ಸಂಬಂಧಪಟ್ಟಂಥ ಒಂದು ಒಪ್ಪಂದ ಸಮ್ಮೇಳನ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಡ್ಯಾಶ್ ಫೆಬ್ರವರಿ ಆಫ್ ಎವ್ರಿ ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಇರಲೇ ಆನ್ಸರ್ ಕೊಡ್ತೀನಿ ನೋಡಿ. ವರ್ಲ್ಡ್ ವೆಟ್ಲ್ಯಾಂಡ್ ಡೇ ವಾಸ್ ಸೆಲೆಬ್ರೇಟೆಡ್ ಆನ್ 2 February 2022. ವಾಟ್ ವಾಸ್ ದ ಥೀಮ್ ಆಫ್ ದಿಸ್ ಇಯರ್ ಅಂತ ಕೊಟ್ಟಿದ್ದಾರೆ. ಅಂದರೆ ವೆಟ್ಲ್ಯಾಂಡ್ ಡೇನ ನಾವು 2 February ಆಚರಣೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಬಟ್ 2022ರ ಥೀಮ್ ಏನಂತ ಹೇಳಿದ್ರೆ ಅದು ವೆಟ್ಲ್ಯಾಂಡ್ ಆ್ಯಕ್ಷನ್ಸ್ ಫಾರ್ ಪೀಪಲ್ ಆ್ಯಂಡ್ ನೇಚರ್ ಅಂತಕ್ಕಂಥದ್ದು, ಜನರು ಮತ್ತು ಪ್ರಕೃತಿಗಾಗಿ ತೇವಭೂಮಿಯ ಕ್ರಮಗಳು ಅಂತಕ್ಕಂಥದ್ದು. ಸೊ ಇದು ಮೇಯ್ನನ್ನು ನೋಡ್ತಾ ಹೋದರೆ February 2 ಬಂದು ವಿಶ್ವ ತೇವಭೂಮಿ ದಿನ. ಓಕೆ, ವರ್ಲ್ಡ್ ವೆಟ್ಲ್ಯಾಂಡ್ ಡೇ. ಆ್ಯಂಡ್ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ 2 ರೀಸನ್ಸ್ ಆರ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆಫ್ ಇಂಡಿಯಾ? ಈ ಕೆಳಗಿನ 2 ಪ್ರದೇಶಗಳು ಯಾವುದು ಭಾರತದ ಜೀವ ವೈವಿಧ್ಯದ ಹಾಟ್ಸ್ಪಾಟ್ಗಳು ಅಂತ ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಹಿಮಾಲಯ ಬಂದು ನಾವು ಹಾಟ್ಸ್ಪಾಟ್ ಮತ್ತು ಒಟ್ಟು 4 ನೋಡ್ತೀವಿ. ಸೊ ಅದರಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಹಿಮಾಲಯ ಬರುತ್ತೆ. ಅಂಡಮಾನ್ ಟೀಲ್ ಇಸ್ ಆನ್ ಎಕ್ಸಾಂಪಲ್ ಆಫ್ ವಿಚ್ ಕ್ಯಾಟಗರಿ ಆಫ್ ಅನಿಮಲ್ ಸ್ಪೀಸೀಸ್? ಅಂಡಮಾನ್ ಟೀಲ್ ಯಾವ ವರ್ಗದ ಪ್ರಾಣಿ ಪ್ರಭೇದಗಳಿಗೆ ಉದಾಹರಣೆ ಅಂತ ಹೇಳಿದ್ರೆ ಅದು ಸ್ಥಳೀಯ ಪ್ರಭೇದಗಳು, ಎಂಡಮಿಕ್ ಸ್ಪೀಸೀಸ್ ಅಂತಕ್ಕಂಥದ್ದು. ದ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಬಯೋಡೈವರ್ಸಿಟಿ ಈಸ್ ಸಿಚುಯೇಟೆಡ್ ಇನ್, ವೆರಿ ಇಂಪಾರ್ಟೆಂಟು, ಅರಣ್ಯ ಜೀವವೈವಿಧ್ಯ ಸಂಸ್ಥೆ IFB ಏನಿದೆಯೋ ಇದರ ಒಂದು ಅಬ್ರಿವೇಷನ್ ಸಹ ನೋಡ್ಕೊಳ್ಳಿ. ಇದು ಎಲ್ಲಿದೆ ಅಂತ ಹೇಳಿದ್ರೆ ಅದು ಬಂದು ಹೈದರಾಬಾದ್, ಆಪ್ಷನ್ ಡಿ. When was the United States Environmental Protection Agency established? ವೆರಿ ಇಂಪಾರ್ಟೆಂಟು. ಯುನೈಟೆಡ್ ಸ್ಟೇಟ್ಸ್ ಪರಿಸರ ಸಂರಕ್ಷಣಾ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಹೇಳಿದ್ರೆ ಅದು December 1970. ದಿಬ್ರು ಸೈಕೋಡಾ ಜೈವಿಕ ಮೀಸಲು ಎಲ್ಲಿದೆ? ಅಸ್ಸಾಂನಲ್ಲಿ ಕಂಡು ಬರ್ತಕ್ಕಂಥ ದಿಬ್ರು. The world's largest reef system, the Great Barrier Reef, is situated in which sea? ವಿಶ್ವದ ಅತಿ ದೊಡ್ಡ ದಿಬ್ಬ ವ್ಯವಸ್ಥೆ ಗ್ರೇಟ್ ಬ್ಯಾರಿಯರ್ ರೀಫ್ ಯಾವ ಸಮುದ್ರದಲ್ಲಿ ಕಂಡು ಬರ್ತದೆ ಅಂದರೆ ಹವಳೆ ಸಮುದ್ರ, ಕೋರಲ್ ಸಿ.
ವೇರ್ ಈಸ್ ದ ವರ್ಲ್ಡ್ ಲಾರ್ಜೆಸ್ಟ್ ಕೋರಲ್ ರೀಫ್ ಫೌಂಡ್? ಇಲ್ಲಿ ನೋಡಿದ್ವಿ ನಾವು ಏನು ಕೋರಲ್ ರೀಫ್ ಅಂತ ಹೇಳಿದ್ವಿ, ಅದು ಎಲ್ಲಿ ಕಂಡು ಬರುತ್ತೆ ನೋಡಿದ್ವಿ, ಹವಳದಿಬ್ಬ. ಸೊ ಈ ಒಂದು ವಿಶ್ವದ ಅತಿ ದೊಡ್ಡ ಹವಳದಿಬ್ಬ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಅದು ಬಂದು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಟು ಹೂಮ್ ಡಾಸ್ ಬಯೋಡೈವರ್ಸಿಟಿ ರೆಫರ್ಸ್? ಬಯೋಡೈವರ್ಸಿಟಿ ರೆಫರ್ನ ಯಾರು ಅಂದರೆ ಏನಕ್ಕೋಸ್ಕರ ಅದನ್ನು ರೆಫರ್ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಅದು ಬಂದು ಭೂಮಿ ಮತ್ತು ಜೀವನದ ವೈವಿಧ್ಯತೆ ಬಗ್ಗೆ ಅದನ್ನು ನಾವು ರೆಫರ್ ಮಾಡ್ತಾ ಹೋಗ್ತೀವಿ. ವಾಟ್ ಡಸ್ ಬಯೋಡೈವರ್ಸಿಟಿ ರೆಫರ್ಸ್ ಟು? ಸೇಮ್ ಕ್ವೆಶನ್. ಜೀವವೈವಿಧ್ಯ ಏನನ್ನು ಸೂಚಿಸುತ್ತದೆ ಅಂತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಒಂದು ಪ್ರದೇಶದ ಸಂಪೂರ್ಣ ಜಾತಿಗಳಿಗೆ ಸಂಬಂಧಪಟ್ಟಂತೆ. ಸೊ ನೋಡಿ, ಸಂಪೂರ್ಣ ಪರಿಸರ ವಿಜ್ಞಾನ ಅಂತ ಕೊಟ್ಟಿದ್ದಾರೆ, ಸಂಪೂರ್ಣ ಜೀನ್ಗಳಿಗೆ ಅಂತ ಕೊಟ್ಟಿದ್ದಾರೆ, ಸಂಪೂರ್ಣ ಇಲ್ಲಿ ನೋಡಿ ಟು ದ ಎಂಟೈರ್ ಸ್ಪೀಸೀಸ್. ಸ್ಪೀಸೀಸ್ ಅಂತ ಏನಿದೆಯೋ ಅದಕ್ಕೆ ಅರ್ಥ ಬರ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ ಎ. The following are the main features of biological hotspot. ಜೈವಿಕ ಹಾಟ್ಸ್ಪಾಟ್ಗಳ ಬಗ್ಗೆ ಇರತಕ್ಕಂಥ ಮುಖ್ಯವಾದ ಲಕ್ಷಣಗಳು ಈ ಕೆಳಗಿನಂತಿವೆ. ಯಾವುದ್ಯಾವುದು? ಸ್ಥಳೀಯ ಹೂ ಬಿಡುವ ಸಸ್ಯಗಳು ಮತ್ತು ಅವುಗಳ ಸಹವರ್ತಿ ಅಪಾಯಗಳು, ಸಸ್ಯ ಮತ್ತು ಪ್ರಾಣಿಗಳ ವೈವಿಧ್ಯತೆ, ಕೆಲವು ಜಾತಿಗಳ ಇಂದಿನ ಅಳಿವಿನ ಸ್ಥಿತಿ, ವೈವಿಧ್ಯಮಯ ಜೀನ್ 4ಗಳ ಸಾಧನೆ ಅಂತ ಕೊಟ್ಟಿದ್ದಾರೆ. ಅಂದರೆ ಜೈವಿಕ ಹಾಟ್ಸ್ಪಾಟ್ನ ಮೇನ್ ಲಕ್ಷಣ ಏನಂತ ಹೇಳಿದರೆ ಅದು ಬಂದು ಆನ್ಸರ್ ಆಪ್ಷನ್ ಸಿ, ಪ್ರೆಸೆಂಟ್ ಡೇ ಎಕ್ಸಿಸ್ಟಿಂಗ್ ಸ್ಟೇಟಸ್ ಆಫ್ ಸಮ್ ಸ್ಪೀಸೀಸ್. ಆಪ್ಷನ್ ಸಿ ಆಗಿರುತ್ತೆ. ವಿಚ್ ಆಫ್ ದೀಸ್ ಮಮಾಲಿಯನ್ ಆರ್ಗಾನಿಸಮ್ಸ್ ಹ್ಯಾಸ್ ಬಿಕಮ್ ಎಕ್ಸ್ಟಿಂಕ್ಟ್ ಡ್ಯೂ ಟು ಹ್ಯೂಮನ್ ಕಾಸ್ಡ್ ಸೀಸನಲ್ ಚೇಂಜಸ್? ಈ ಸಸ್ತನಿ ಜೀವಿಗಳಲ್ಲಿ ಯಾವುದು ಮಾನವನಿಂದ ಉಂಟಾಗುವ ಕಾಲೋಚಿತ ಬದಲಾವಣೆಗಳೊಂದಿಗೆ ಅಳಿದು ಹೋಗಿದೆ? ಸೊ ಇದೆಲ್ಲ ಒಂದು ಇದರಲ್ಲಿ ಕೇಳಿರ್ತಕ್ಕಂಥದ್ದು. ಆನ್ಸರ್ ಆಪ್ಷನ್ ಬಿ, ಬ್ರಾಂಬಲ್ ಕೆ ಮೆಲೋಮಿಸ್ ಅಂತಕ್ಕಂಥದ್ದು. ಸೊ ಈ ಸಸ್ತನಿ ಇರ್ತಕ್ಕಂಥದ್ದು. ಓಕೆ, ಸೊ ಇದೊಂದು ಅಳಿದು ಹೋಗಿರ್ತಕ್ಕಂಥದ್ದು. ರೆಡ್ ಪಾಂಡ ಕಂಡು ಬರುತ್ತೆ. ಸೊ ಬ್ರಾಂಬಲ್ ಕೆ ಮೆಲೋಮಿಸ್ ಅಂತಕ್ಕಂಥದ್ದು ಅಳಿದು ಹೋಗಿರ್ತಕ್ಕಂಥ ಒಂದು ಪ್ರಾಣಿ ಅಂತ ಹೇಳ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಇನ್ಕರೆಕ್ಟ್ ಹೇಳಿದರೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಮ್ಯಾಂಗ್ರೋವ್ಗಳು ಜೀವ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳುತ್ತವೆ. ಮ್ಯಾಂಗ್ರೋವ್ಗಳು ಮಾವಿನ ಹಣ್ಣುಗಳನ್ನು ಒದಗಿಸುತ್ತದೆ. ಇದು ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ. ಮ್ಯಾಂಗ್ರೋವ್ಗಳು ಪ್ರವಾಹವನ್ನು ತಡೆಯುತ್ತದೆ. ಓಕೆ, ನಗರೀಕರಣದಿಂದಾಗಿ ಮ್ಯಾಂಗ್ರೋವ್ಗಳು ನಾಶವಾಗುತ್ತದೆ, ಸರಿಯಾಗಿದೆ. ಬಟ್ ಇಲ್ಲಿ ಆಪ್ಷನ್ ಬಿ, ಮ್ಯಾಂಗ್ರೋವ್ಗಳು ಮಾವಿನ ಹಣ್ಣುಗಳನ್ನು ಒದಗಿಸುತ್ತದೆ ಅಂತಕ್ಕಂಥದ್ದು ತಪ್ಪಾಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲಾರ್ಜೆಸ್ಟ್ ಏರಿಯಾ ಆಫ್ ಮ್ಯಾಂಗ್ರೋವ್ ಫಾರೆಸ್ಟ್ ಇನ್ ದ ವರ್ಲ್ಡ್? ಈ ಕೆಳಗಿನಲ್ಲಿ ಯಾವುದು ವಿಶ್ವದ ಮ್ಯಾಂಗ್ರೋವ್ ಕಾಡಿನ ಅತಿ ದೊಡ್ಡ ಪ್ರದೇಶವಾಗಿದೆ? ಎಲ್ಲಿ ಕಂಡು ಬರುತ್ತೆ ಟೋಟಲ್ ಆಗಿ ಮ್ಯಾಂಗ್ರೋವ್ ಕಾಡು ಅಂತಕ್ಕಂಥದ್ದಾದರೆ ಅದು ಸುಂದರ್ಬನ್ಸಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಡಿ, ಸುಂದರ್ಬನ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಇನ್ ಇಂಡಿಯಾ ಹ್ಯಾಸ್ ದ ಮ್ಯಾಕ್ಸಿಮಮ್ ಏರಿಯಾ ಅಂಡರ್ ಮ್ಯಾಂಗ್ರೋವ್? ಭಾರತದಲ್ಲಿ ಈ ಕೆಳಗಿನ ಯಾವ ರಾಜ್ಯವು ಗರಿಷ್ಠ ಮ್ಯಾಂಗ್ರೋವ್ ಪ್ರದೇಶವನ್ನು ಹೊಂದಿದೆ? ಆಪ್ಷನ್ ಡಿ, ಪಶ್ಚಿಮ ಬಂಗಾಳ. ಸೊ ಪಶ್ಚಿಮ ಬಂಗಾಳದಲ್ಲೇ ಇರ್ತಕ್ಕಂಥದ್ದು ಈ ಒಂದು ಸುಂದರ್ಬನ್ಸ್ ಅಂತಕ್ಕಂಥದ್ದು. ಸೊ ಹಾಗೆ ಸುಂದರ್ಬನ್ಸು ಪಶ್ಚಿಮ ರಾಜ್ಯದ ಸುಂದರ್ಬನ್ಸಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಇನ್ ಇಂಡಿಯಾ ಡ್ಯಾಶ್ ಈಸ್ ಜನರಲಿ ಕನ್ಸಿಡರ್ಡ್ ಹ್ಯಾಸ್ ದ ಟೈಡಲ್ ಫಾರೆಸ್ಟ್. ಅಂದರೆ ಭಾರತದಲ್ಲಿ ಡ್ಯಾಶ್ ಅನ್ನು ಸಾಮಾನ್ಯವಾಗಿ ಉಬ್ಬರವಿಳಿತದ ಅರಣ್ಯ ಎಂದು ಪರಿಗಣಿಸಲಾಗುತ್ತದೆ. ಯಾವುದು ಅಂತ ಹೇಳಿರೋದು ಸರೋವರಗಳು, ಲೇಕ್ಸ್ ಅಂತಕ್ಕಂಥದ್ದಾಗಿದೆ. ಆಪ್ಷನ್ ಡಿ. ಉಬ್ಬರವಿಳಿತದ ಅರಣ್ಯ ಎಂದು ಅಂದರೆ ಕೊಟ್ಟಿದ್ದಾರೆ ನೋಡಿ, ಆಸ್ ಎ ಟೈಡಲ್ ಫಾರೆಸ್ಟ್. ಆಪ್ಷನ್ ಡಿ, ಲೇಕ್ಸ್. The Sundarban is the largest single block of the world halophytic forest. ಓಕೆ, ಸೊ ಸುಂದರಬನವು ವಿಶ್ವದ ಹಾಲೋಪೈಟಿಕ್ನ ಅತಿ ದೊಡ್ಡ ಏಕ ಬ್ಲಾಕ್ ಆಗಿದೆ. ಇದು ಯಾವ ಅರಣ್ಯದಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದು. ಸೊ ಆನ್ಸರ್ ಆಲ್ರೆಡಿ ಹೇಳಿದಾಗ ನಾವು ಮ್ಯಾಂಗ್ರೋವ್, ಹೌದಲ್ವಾ, ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ನಾವು ಸುಂದರ್ಬನ್ಸ್ ಅಂತ ನೋಡಿದ್ವಿ. ಆ ಸುಂದರ್ಬನ್ಸ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಅದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತಕ್ಕಂಥದ್ದು. ಹೂ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್? ಜೀವ ವೈವಿಧ್ಯತೆಯ ಪರಿಕಲ್ಪನೆ ಯಾರು ಪರಿಚಯಿಸಿದವರು? ಅಂದರೆ ಇದು ಪ್ರಶ್ನೆ ಹೀಗಿದೆ, ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಪರಿಕಲ್ಪನೆಯನ್ನು ಯಾರು ಪರಿಚಯಿಸಿದರು ಅಂತಕ್ಕಂಥದ್ದು ಪ್ರಶ್ನೆ ಆಗಿದೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ, ನಾರ್ಮನ್ ಮಯರ್ಸ್ ಅಂತಕ್ಕಂಥದ್ದು. ನಾರ್ಮನ್ ಮಯರ್ಸ್ ಇವರು ಈ ಒಂದು ಜೀವ ವೈವಿಧ್ಯತೆಯ ಹಾಟ್ಸ್ಪಾಟ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥವ್ರಾಗಿರ್ತಾರೆ. And ಇಂಟರ್ನ್ಯಾಷನಲ್ ಬಯೋಡೈವರ್ಸಿಟಿ ಡೇ ಈಸ್ ಸೆಲೆಬ್ರೇಟೆಡ್ ಆನ್? ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅನ್ನೋದಾದರೆ ಅದು ಬಂದು ಮೇ 22. And ಲಾಸ್ಟ್ ಕ್ವೆಶನ್,
ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರಿಲೇಟೆಡ್ ಟು ದ ಚಿಪ್ಕೋ ಆಂದೋಲನ್ ಮೂವ್ಮೆಂಟ್? 100 ಲಾಸ್ಟ್ ಕ್ವೆಶನ್. ಈ ಕೆಳಗಿನಲ್ಲಿ ಯಾವುದು ಚಿಪ್ಕೋ ಆಂದೋಲನ ಚಳುವಳಿಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ಸೊ ಕಲ್ಲಿದ್ದಲು, ಅರಣ್ಯ, ನೀರು ಮತ್ತು ಮಾಲಿನ್ಯ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರುವ ಹಾಗೆ ಆಂದೋಲನ ಆಲ್ಮೋಸ್ಟ್ ನಡೆದಿರ್ತಕ್ಕಂಥದ್ದು ಪರಿಸರಕ್ಕೋಸ್ಕರ ನಡೆದಿರ್ತಕ್ಕಂಥದ್ದಾಗಿದೆ. ಇಲ್ಲ ಒಂದು ನರ್ಮದಾ ಬಚಾವೋ ಈ ರೀತಿ ನಾವು ನೋಡ್ತಾ ಹೋದರೆ ನೀರಿಗೋಸ್ಕರ ಡ್ಯಾಮ್ಗೋಸ್ಕರ ಮಾಡಿರ್ತಕ್ಕಂಥದ್ದಾಗುತ್ತೆ. ಮೇಯ್ನಾಗಿ ನಾವು ನೋಡ್ತಾ ಹೋದಾಗ ಆಂದೋಲನಗಳು ಅಂತ ಹೇಳಿದಾಗ ಪರಿಸರ ಚಳುವಳಿಗಳು ಬರ್ತಕ್ಕಂಥದ್ದು. ಸೊ ಇಟ್ ಮೀನ್ಸ್ ಅರಣ್ಯಕ್ಕೋಸ್ಕರ ಈ ಒಂದು ಚಳುವಳಿಗಳು ನಡೀತಕ್ಕಂಥದ್ದು, ಫಾರೆಸ್ಟ್ಗೋಸ್ಕರ. ಸೊ ಇದು ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಓಕೆ ಸ್ನೇಹಿತರೆ, ಇಷ್ಟಾಗಿತ್ತು ಇವತ್ತಿನ 100 ಕ್ವೆಶನ್ಸು. ಇದು ಬಂದು EVS ಎನ್ವೈರನ್ಮೆಂಟಲ್ ಸೈನ್ಸ್ ಮತ್ತು ಎಕಾಲಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದೆಲ್ಲ. RRBಲಿ ಬಂದಿರತಕ್ಕಂಥ ಪ್ರಮುಖ ಪ್ರಶ್ನೆಗಳು ಅಂತ ಹೇಳ್ಬೋದು. ಇದು ನೀವು TETಗಾದರೂ ಯೂಸ್ ಮಾಡ್ಕೊಳ್ಬೋದು, ಅಥವಾ PC ಆಗಿರ್ಬೋದು, PDO ಆಗಿರ್ಬೋದು, ಅಥವಾ RRBಲಿ ಬರ್ತಕ್ಕಂಥ JE ಆಗಿರ್ಬೋದು, RRB ಗ್ರೂಪ್ D ಆಗಿರ್ಬೋದು, NTPC ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲದಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಒಂದು RRBಲಿ ಬರ್ಬೋದು. ಆ್ಯಂಡ್ SSC ಎಕ್ಸಾಮ್ಸ್ಗಳಾಗಿರ್ಬೋದು, ಅಥವಾ MTS ಎಕ್ಸಾಮ್ಸ್ಗಳಾಗಿರ್ಬೋದು, ಅಥವಾ ಈ ಒಂದು ಬ್ಯಾಂಕ್ ಎಕ್ಸಾಮ್ಸ್ಗಾಗಿರ್ಬೋದು, ಎಲ್ಲದಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಬೆಸ್ಟ್ ಪ್ರಶ್ನೆಗಳಂತ ಹೇಳ್ಬೋದು. ಈ ರೀತಿ ಕ್ವಶನ್ಸ್ಗಳು ನಮ್ಗೆ ಆಲ್ಮೋಸ್ಟ್ ಎಲ್ಲೂ ಅಷ್ಟು ಇದಾಗಿ ಸಿಗ್ತಕ್ಕಂಥದ್ದಲ್ಲ. ಇವೆಲ್ಲ ಎಕ್ಸಾಮ್ಸಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ನೀವು ರೆಫರ್ ಮಾಡ್ತಾ ಹೋಗಿ. ಇನ್ನಷ್ಟು ಮತ್ತಷ್ಟು ವೀಡಿಯೋಗಳನ್ನ ನೆಕ್ಸ್ಟ್ ಒಂದು ಇದರಲ್ಲಿ ಸಿಗ್ತಾ ಹೋಗೋಣ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಾಯಿತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ